ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿ ನೆಟ್ವರ್ಕ್ ಆಗಿದ್ದು. ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳು ಪ್ರಾಯೋಜಕರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು. ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಹಾ ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. SAK Convention Hall. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಭಗವಾನ್ ಮಹಾವೀರ್ ಜಯಂತಿ ಪುತ್ಥಳಿಗೆ ಗಣ್ಯರಿಂದ ಮಾಲಾರ್ಪಣೆ. ಡಾಕ್ಟರ್ ಶಿವರಾಜ್ ಪಾಟೀಲರಿಂದ ಮೆರವಣಿಗೆಗೆ ಚಾಲನೆ. ಭಗವಾನ್ ಮಹಾವೀರರ ಮಾರ್ಗದರ್ಶನ ಸಮಾಜಕ್ಕೆ ದಾರಿದೀಪ. ಸುರೇಶ್ ವರ್ಮಾ. ಜೈನ ದಿಗಂಬರ ಬಸದಿಯಲ್ಲಿ ಭಗವಾನ್ ಮಹಾವೀರ ಜಯಂತಿ ಆಚರಣೆ. ಹೆಲ್ತ್ ಮೊಬೈಲ್ ವಾಹನಕ್ಕೆ ಚಾಲನೆ. ಜನರ ಆರೋಗ್ಯ ರಕ್ಷಣೆ ಮಾಡುವ ಸೇವೆ ಹಿರಿದು ಡಾಕ್ಟರ್ ಶಿವರಾಜ್ ಪಾಟೀಲ್. ಸುಕ್ಷೇತ್ರ ಕುರುವಾಪುರದಲ್ಲಿ ಶ್ರೀ ದತ್ತಾತ್ರೇಯ ದೇವರಿಗೆ ಏಪ್ರಿಲ್ 12ರಂದು ವಿಶೇಷ ಪೂಜೆ. ಹನುಮೇಶ್. ತಾಲೂಕಿನ 5 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 8 ಕೇಂದ್ರಗಳಲ್ಲಿ ಬೇಸಿಗೆ ಸಂಭ್ರಮ ಕಾರ್ಯಕ್ರಮ. ವಾರ್ಡ್ ನಂಬರ್ 2ರಲ್ಲಿ ಕಸ ವಿಂಗಡಿಸಿ ನೀಡುವ ಬಕೆಟ್ಗಳ ವಿತರಣೆ. ಶ್ರೀ ಭಾವನಾ ಋಷಿ ಭದ್ರಾವತಿ ಜಯಂತಿ ಅಂಗವಾಗಿ ಮಜ್ಜಿಗೆ ವಿತರಣೆ. ಪದ್ಮಸಾಲಿ ಸಮಾಜದ ಕಾರ್ಯ ಶ್ಲಾಘನೀಯ. ಕೇಶಾಂತಪ್ಪ. 33 KV ಜವಾಹರ್ ನಗರ್ ಸಬ್ ಸ್ಟೇಷನ್ ಎದುರುಗಡೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ಟ್ರಸ್ಟ್ ಮತ್ತು ಕಲ್ಯಾಣ ಕರ್ನಾಟಕ ಹಿತರಕ್ಷಣಾ ಸೇವೆ ವತಿಯಿಂದ ನೀರಿನ ಅಳವಡಿಕೆ ಮತ್ತು ವಿಶ್ವಶಾಂತಿಯ ಮೂಲಪುರುಷ ಮಹಾವೀರ ಡಾಕ್ಟರ್ ಬಿರಾದರ್. ನಗರದ ಭಗವಾನ್ ಮಹಾವೀರ ಸರ್ಕಲ್ ಹತ್ತಿರ ಇರುವ ಮಹಾವೀರ ಪುತ್ಥಳಿಗೆ ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾಲಾರ್ಪಣೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದರು. ಜೈನ ಧರ್ಮೀಯರು ಶಾಂತಿ ಪ್ರಿಯರು ಮತ್ತು ಅಹಿಂಸಾವಾದಿಗಳು. ಅವರ ನಡೆ ನುಡಿ ಸಮಾಜಕ್ಕೆ ಮಾದರಿಯಾಗಿದೆ. ಆಧುನಿಕತೆಯಲ್ಲಿ ಶಾಂತಿ ಮತ್ತು ಅಹಿಂಸೆಯ ತತ್ವಗಳನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಎಂದರು.
ಈ ಸಂದರ್ಭದಲ್ಲಿ ರಾಯಚೂರು ಮಹಾನಗರ ಪಾಲಿಕೆಯ ಅಧ್ಯಕ್ಷರಾದ ನರಸಮ್ಮ ನರಸಿಂಹಮಾಡ್ಗಿರಿ, ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ, ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬೇನ್ ಮೊಹಪಾತ್ರ, ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ಇತರೆ ಗಣ್ಯ ವ್ಯಕ್ತಿಗಳಿಂದ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಇಂದು ರಾಯಚೂರು ನಗರದ ಶ್ರೀ 1008 ಆದಿನಾಥ ಜೈನ ದಿಗಂಬರ ಬಸದಿಯಲ್ಲಿ ದಿಗಂಬರ ಸಮಾಜ ವತಿಯಿಂದ ಭಗವಾನ್ ಮಹಾವೀರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಇಂದು ರಾಯಚೂರು ನಗರದ ಶ್ರೀ 1008 ಆದಿನಾಥ ಜೈನ ದಿಗಂಬರ ಬಸದಿಯಲ್ಲಿ ದಿಗಂಬರ ಸಮಾಜ ವತಿಯಿಂದ ಭಗವಾನ್ ಮಹಾವೀರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಭಗವಾನ್ ಮಹಾವೀರನಿಗೆ ವಿಶೇಷ ಪೂಜಾ ಅಲಂಕಾರ ಮಾಡಲಾಗಿತ್ತು. ನಮ್ಮ ಹೆಸರಿಗೆ ಬರ್ಬೇಕಂತಂದ್ರೆ ಬಹಳ ಪುಣ್ಯಾಕನೆ ಮಹಾವೀರ. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಶ್ರಾವಕಿಯರು ಭಾಗವಹಿಸಿದ್ದರು. ಮನುಕುಲದ ಒಳಿತಿಗಾಗಿ ಭಗವಾನ್ ಮಹಾವೀರರು ನೀಡಿದ ಮಾರ್ಗದರ್ಶನ ಸಮಾಜದ ಅಭಿವೃದ್ಧಿಗೆ ದಾರಿದೀಪವಾಗಿದೆ ಎಂದು ತಹಸೀಲ್ದಾರ್ ಸುರೇಶ್ ವರ್ಮಾ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಭಗವಾನ್ ಶ್ರೀ ಮಹಾವೀರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭಗವಾನ್ ಮಹಾವೀರರ ಜೀವನ ಸಂದೇಶಗಳು ಹಾಗೂ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದ್ದು, ಸಮಾಜದಲ್ಲಿ ಬದುಕುವ ಸತ್ಯ ದರ್ಶನ ಕೊಟ್ಟವರಲ್ಲಿ ಭಗವಾನ್ ಮಹಾವೀರರ ಕೊಡುಗೆ ಅಪಾರವಾಗಿದೆ ಎಂದರು. ಅವರು ನೀಡಿದ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಲ್ಲದೆ ಸಮಾಜದ ಇತರರಿಗೆ ತಿಳಿಸಲು ಮುಂದಾಗಬೇಕು.
ಮನುಕುಲದ ಒಳಿತಿಗಾಗಿ ಮಹಾವೀರರ ಮಾರ್ಗದರ್ಶನ ದಾರಿದೀಪವಾಗಿದೆ ಎಂದರು. ಇದಲ್ಲದೆ ಕನ್ನಡಕ್ಕೆ, ಕನ್ನಡ ಸಾಹಿತ್ಯ ಹಾಗೂ ವಾಸ್ತುಶಿಲ್ಪಕ್ಕೆ ಜೈನ ಸಮುದಾಯದ ಜನರ ಕೊಡುಗೆ ಅತ್ಯಂತ ಪ್ರಮುಖವಾಗಿದೆ. ಜೈನ ಸಾಹಿತ್ಯ ಅತ್ಯಂತ ಉತ್ಕೃಷ್ಟ ಸಾಹಿತ್ಯವಾಗಿದ್ದು, ಕರ್ನಾಟಕದಲ್ಲಿ ಜೈನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಅದೆಷ್ಟೋ ಕಲೆಗಳಿವೆ. ಭಗವಾನ್ ಮಹಾವೀರರ ವೈಚಾರಿಕ ವಿಚಾರವನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಮಹಾವೀರರ ಜಯಂತಿ ಉತ್ಸವ ಹುಟ್ಟುಹಬ್ಬ. ಇವತ್ತು ಮಹಾವೀರರ ಜೀವನ ಸಂದೇಶ ಆದರ್ಶಗಳನ್ನು ಇವತ್ತಿನ ಪೀಳಿಗೆ ಮೈಗೂಡಿಸ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಈ ಜಗತ್ತಿಗೆ ಮಾನವ ಧರ್ಮದ ಮಾನವೀಯತೆ ಗುಣಗಳಲ್ಲಿ, ಜೀವನ ಮೌಲ್ಯಗಳಲ್ಲಿ ಜನ ಬದುಕಬೇಕನ್ನುವಂಥದ್ದು, ಅಹಿಂಸೆ, ಪ್ರಾಮಾಣಿಕತೆ, ಸತ್ಯದ ಬಗ್ಗೆ ದರ್ಶನ ಕೊಟ್ಟಿದ್ದು ಭಗವಾನ್ ಮಹಾವೀರರು ಈ ಜಗತ್ತಿಗೆ ಒಂದು ಅತ್ಯಂತ ದೊಡ್ಡ ಕೊಡುಗೆ. ಅಂಥ ಮಹಾನ್ ಪುರುಷರ ವಿಚಾರಧಾರೆಗಳನ್ನು ನಾವೆಲ್ಲರೂ ಮನನ ಮಾಡ್ಕೋಬೇಕು, ಮುಂಬರುವಂಥ ಪೀಳಿಗೆಗೂ ಕೂಡ ಸಾಕಾರಪಡಿಸಬೇಕು, ಜೊತೆಗೆ ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಅವರು ಎಂಥ ವೈಚಾರಿಕ ಪುರುಷರು, ಎಂಥ ತ್ಯಾಗಿಗಳು, ಎಂಥ ಸಮಾಜವನ್ನು ತಿದ್ದುವಂಥ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಮಹಾನ್ ಪುರುಷರು. ಹಿಂದೆ ಪಾರ್ಶ್ವನಾಥ ಹಿಡಿದು ಮಹಾವೀರ ತೀರ್ಥಂಕರರಲ್ಲಿ ಜೈನ ಧರ್ಮದ ಅತ್ಯಂತ ಶ್ರೇಷ್ಠ ವಿಚಾರಗಳನ್ನು, ಅತ್ಯಂತ ಶ್ರೇಷ್ಠ ಧಾರ್ಮಿಕ ಆಚರಣೆಗಳನ್ನು ಈ ಮನುಕುಲದ ಏಳಿಗೆಗಾಗಿ, ಮನುಕುಲದ ಒಳಿತಿಗಾಗಿ ಮಾರ್ಗದರ್ಶನವಾಗಿವೆ, ದಾರಿದೀಪವಾಗಿವೆ. ಇವತ್ತು ನಮ್ಮ ದೇಶದಾದಂಥ ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರ್ಬೋದು, ಈ ಕನ್ನಡ ಸಾಹಿತ್ಯ ಚರಿತ್ರೆಗೆ ಅಥವಾ ಕನ್ನಡಕ್ಕೆ ಜೈನರ ಕೊಡುಗೆ ಅತ್ಯಂತ ಪ್ರಾಮುಖ್ಯತೆ ಇದೆ. ಕೇವಲ ಕನ್ನಡ ಸಾಹಿತ್ಯಕ್ಕಲ್ಲ, ಕನ್ನಡದ ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿಗೆ, ಕನ್ನಡ ನಾಡನ್ನು ಸಮೃದ್ಧಿಯಾಗಿ ಬೆಳೆದಕ್ಕೆ ಜೈನರ ಕೊಡುಗೆ ತುಂಬ ಇದೆ. ಇವತ್ತು ಅವ್ರು ಕೇಳಬೇಕು, ಇನ್ನೊಂದು ಕಾಲದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಜೈನ ಎನ್ನುವುದು 10ನೇ ಶತಮಾನ 11ನೇ ಶತಮಾನದಿಂದ ಬಸವ ಯುಗ ಬರಬೇಕು. ಜೈನ ಸಾಹಿತ್ಯ ಅತ್ಯಂತ ಉತ್ಕೃಷ್ಟ ಮಟ್ಟದ ಶ್ರೇಷ್ಠ ಸಾಹಿತ್ಯ ಇತ್ತು. ಅದು ಕನ್ನಡ ಇತಿಹಾಸದಲ್ಲೇ ಕವಿಗಳಿಗೆ ಆಶ್ರಯ ಕೊಟ್ಟು ಕನ್ನಡ ಸಾಹಿತ್ಯದ ಒಂದು ಅತ್ಯಂತ ಮೇರುಪ್ರವಾದ ಕೃತಿಗಳನ್ನು ಬರಲಿಕ್ಕೆ ಇಡೀ ಸಂಸ್ಕೃತ ಸಾಹಿತ್ಯವನ್ನು ಮೀರಿಸುವಂತ ಕೃತಿ ರಚನೆಯಾಗಿದ್ದು ಅದು ಜೈನ ಯುಗದಲ್ಲಿ, ಅದು ಜೈನ ಸಾಹಿತ್ಯ. ಇವತ್ತು ತಾಯಿ ಅಗ್ನಿಮಂಬಿಯನ್ನು ನೆಲೆಸಬೇಕು. ಇವತ್ತು ಈ ದೇಶದ ನಾಡು ನುಡಿ ಕನ್ನಡ ಬೆಳೆಸಲಿಕ್ಕೆ, ಉಳಿಸಲಿಕ್ಕೆ, ಸಂಸ್ಕೃತಿ ಉಳಿಸಲಿಕ್ಕೆ ದಾನ ಚಿಂತಾಮಣಿಯನ್ನು ಕಲಿಸುವಂತ ಅಗ್ನಿಮಂಬಿಯನ್ನು ಇವತ್ತು ಕಲಿಸಬೇಕು ಅಂತ ಅವರ ಒಂದು ಶ್ರೇಷ್ಠ ಕೊಡುಗೆ ಮೂಲಕ ಇವತ್ತು ನಾವು ಕನ್ನಡ ಸಾಹಿತ್ಯದಲ್ಲಿ ಅಥವಾ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಚಾವುಂಡ. ಇದೇ ಸಂದರ್ಭದಲ್ಲಿ ಪ್ರೇಮಲತಾ ಹರ್ದಾರ್ ಉಪನ್ಯಾಸ ನೀಡಿ ಮಾತನಾಡಿದರು. ವರ್ಧಮಾನ ದೇವನಾಗರಿ ಎಂದು ಕರೆಯಲ್ಪಡುವವರು ಜೈನ ಧರ್ಮದ 24ನೇ ತೀರ್ಥಂಕರರ ಚರಿತ್ರೆಯು ಶ್ರವಣ ಪರಂಪರೆಯೊಂದಿಗೆ ಭಗವಾನ್ ಋಷಭನಾಥರಿಂದ ಪ್ರಾರಂಭವಾಗಿ ಅಂತಿಮ ತೀರ್ಥಂಕರ ಸೈದ್ಧಾಂತ ತತ್ವಜ್ಞಾನದೊಂದಿಗೆ ಭಗವಾನ ಮಹಾವೀರರು ಮನುಕುಲದ ಒಳಿತಿಗಾಗಿ ಉತ್ತಮ ಮೌಲ್ಯಯುತವಾದ ಸಂದೇಶಗಳನ್ನು ನೀಡಿದವರಾಗಿದ್ದಾರೆ ಎಂದರು. ಮಹಾವೀರರು ಸುಮಾರು 30ನೇ ವಯಸ್ಸಿನಲ್ಲಿ ಎಲ್ಲಾ ಲೌಕಿಕ ಆಸ್ತಿಗಳನ್ನು ತ್ಯಜಿಸಿ ಆಧ್ಯಾತ್ಮಿಕ ಜಾಗೃತಿಯನ್ನು ಅನುಸರಿಸಲು ಮನೆಯನ್ನು ತೊರೆದು ತಪಸ್ವಿಯಾದರು. ಮಹಾವೀರರು 12.5 ವರ್ಷಗಳ ಕಾಲ ತೀವ್ರವಾದ ಧ್ಯಾನ ಮತ್ತು ಕಠಿಣ ತಪಸ್ಸುಗಳನ್ನು ಅಭ್ಯಾಸ ಮಾಡಿದರು. ನಂತರ ಅವರು ಕೇವಲ ಜ್ಞಾನವನ್ನು, ಸರ್ವಜ್ಞತೆ ಪಡೆದರು ಎಂದು ತಿಳಿಸಿದರು. ಶ್ರವಣ ಪರಂಪರೆಯೊಂದಿಗೆ ಪ್ರೇರಿತ ಸಂಸ್ಥಾಪಕರಾದ ಭಗವಾನ್ ಋಷಭನಾಥರಿಂದ ಪ್ರಾರಂಭವಾಗಿ ಅಂತಿಮ ತೀರ್ಥಂಕರ ಹಾಗೂ ಅಹಿಂಸೆ, ಅಪಪ್ರಯೋಗಗಳ ಸಾಗಾಟ ಮೊದಲಾದ ತತ್ವಜ್ಞಾನದೊಂದಿಗೆ ಜೈನರ ಪುನರುತ್ಥಾನ ಮಾಡಿದ ಜೈನರ ಪ್ರಭಾವಶಾಲಿ ಅಂತಿಮ ಹಾಗೂ 24ನೇ ತೀರ್ಥಂಕರಾದ ಭಗವಾನ್ ಮಹಾವೀರ ತೀರ್ಥಂಕರಿಗೆ ನಮ್ಮೆಲ್ಲರ ನಮಸ್ತುಗಳು ಬೇರೆ. ವೀರ ಜಿಲ್ಲೆಯ ಅತಿ ವೀರ ಶ್ರೀ ವರ್ಧಮಾನ ಶ್ರೀ ವೀರ ಮಹಾವೀರ ಅಂತಿಮ ತೀರ್ಥೇಶ ನಿನ್ನ ನಂಬಿಕೆ ಗುಣ ಗಂಭೀರ ಸರ್ವಜ್ಞ ವೀರವಾಗಿ ಮತ್ತು ಹಿಂದೋಪದ
ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲಿಮಾಡಗಿರಿ, ಜೈನ ಸಮಾಜದ ಅಶೋಕ್ ಕುಮಾರ್ ಜೈನ್, ವಿಜಯರಾಜ್ ಮೋಹತಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಿಬ್ಬಂದಿ ಇಸ್ಮಾಯಿಲ್, ವಿನೋದ್ ಕುಮಾರ್, ದಂಡಪ್ಪ ಬಿರಾದರ್, ಸುಧಾಕರ್ ಅಸ್ಕಿಹಾ ಸೇರಿದಂತೆ ಇತರರು ಇದ್ದರು. ಆರೋಗ್ಯ ಕ್ಷೇತ್ರಕ್ಕೆ ಸಲ್ಲಿಸುವ ಸೇವೆ ಹೃದಯಕ್ಕೆ ಹತ್ತಿರವಾಗುವ ಸೇವೆಯಾಗಿದ್ದು, ದಕ್ಷಿಣ ಭಾರತದಲ್ಲಿ ರಾಯಚೂರಿಗೂ ಆಂಬ್ಯುಲೆನ್ಸ್ ಸೇವೆ ಒದಗಿಸಲು ಮುಂದೆ ಬಂದಿರುವ ವಿಸ್ತಾರ ಸೇವಾ ಸಂಪರ್ಕ ಟ್ರಸ್ಟ್ ಕಾರ್ಯ ಮಾದರಿಯಾಗಿದೆ ಎಂದು ಶಾಸಕ ಡಾ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ಡಾ ನಾಗರಾಜ್ ಬಾಲ್ಕಿ ಆಸ್ಪತ್ರೆಯ ಸಹಯೋಗದಲ್ಲಿ ಹೊಸ ಮೊಬೈಲ್ ಹೆಲ್ತ್ ವಾಹನ ಉದ್ಘಾಟಿಸಿ ಮಾತನಾಡಿದರು. ಆಂಬ್ಯುಲೆನ್ಸ್ ವಾಹನ ನಿರ್ವಹಣೆಗೆ ವರ್ಷಕ್ಕೆ 1 ಕೋಟಿ ರೂಪಾಯಿ ವೆಚ್ಚವಾಗುತ್ತದೆ. ಚಾಲಕ, ಇಂಧನ ಸೇರಿದಂತೆ ಇತರೆ ವೆಚ್ಚಗಳ ನಿರ್ವಹಣೆ ಸ್ವಯಂ ಸೇವಾ ಸಂಸ್ಥೆಗಳು ಮುಂದೆ ಬಂದು ಬಡ ಜನರಿಗೆ ಆರೋಗ್ಯ ಸೇವೆ ಒದಗಿಸಲು ಮುಂದಾಗಿರುವುದು ಮಾದರಿಯ ಕಾರ್ಯವಾಗಿದೆ. ಡಾ ನಾಗರಾಜ್ ಬಾಲ್ಕಿಯವರು ಸಮಾಜ ಸೇವಾ ಉದ್ದೇಶದಿಂದ ಹಲವು ಸಂಘಟನೆಗಳೊಂದಿಗೆ ಕೈಜೋಡಿಸಿದ್ದಾರೆ. ಸಾರ್ವಜನಿಕರು ಇತಿಮಿತಿಗಳಲ್ಲಿ ಲಭ್ಯವಾಗುವ ವಾಹನ ಸೇವೆ ಪಡೆಯಬೇಕು. ಬೇಕಾಗುವ ಅಗತ್ಯ ನೆರವು ನೀಡಲು ಸಿದ್ಧವಿರುವುದಾಗಿ ಹೇಳಿದರು. ಎಲ್ಲರ ಖರ್ಚು ಹೇಳಿದ್ರೆ ಬಹುಶಃ 1 ಕೋಟಿ ರೂಪಾಯಿ ಆಗ್ತದೆ. ಈಗಾಗಲೇ ಹಿರಿಯರಿಗೆ 38 ಲಕ್ಷ ರೂಪಾಯಿ ಆಂಬ್ಯುಲೆನ್ಸ್ ಆಗಿದೆ ಅಂತ ಹೇಳಿ ಪ್ರತಿ ತಿಂಗಳು ಇದನ್ನ ನಡೆಸಲಿಕ್ಕೆ 1 ಲಕ್ಷ ಇಲ್ಲದೆ ಆಗದೇ ಇಲ್ಲ. ಆಂಬ್ಯುಲೆನ್ಸ್ 30,000 ರೂಪಾಯಿ ಡ್ರೈವರ್ ಖರ್ಚು ಬೇಕಾಗ್ತದ, ಒಂದು 50,000 ರೂಪಾಯಿ ಡೀಸೆಲ್ ಖರ್ಚು ಬೇಕಾಗ್ತದ, ಮತ್ತು ಅದರಲ್ಲಿ ಒಂದು ಸ್ಟಾಫ್ ಮೇಂಟೈನ್ ಮಾಡಬೇಕು, 20,000 ಮಿನಿಮಮ್ ಆಗಿ ಬೇಕಾಗ್ತದೆ. ಇದು ಬಹುಶಃ ನಾವು 5 ವರ್ಷ ಒಂದು ಗಾಡಿಯ ವಯಸ್ಸು ಹಿಡಿದ್ರೆ ಅದೊಂದು 50 ಲಕ್ಷ ಆಗ್ತದ. ಇವೆಲ್ಲವೂ ಸೇರಿದಾಗ ಬಹುಶಃ 1 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಇವತ್ತು ರಾಯಚೂರಿನ ಜನರಿಗೆ ನಮ್ಮ ಸೇವಾ ಸಮರ್ಪಕ ಟ್ರಸ್ಟ್ ಮತ್ತು ವಿಸ್ತಾರ ಸಂಸ್ಥೆ ಮತ್ತು ನಾಗರಾಜ್ ಬಾಲ್ಕಿ ಅವರು 3 ಕಡೆಯಿಂದಲೂ ನಮ್ಮ ಬಡ ಜನರಿಗೆ ಉಪಯೋಗವಾಗುವಂತ ಕೆಲಸ ಬಹುಶಃ ಇದು ಹೃದಯಕ್ಕೆ ಬಹಳ ಹತ್ತಿರವಾದಂತ ಕೆಲಸ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂದ್ರೆ ಆರೋಗ್ಯ ಕಾಪಾಡೋದು ಬಹಳ ಮುಖ್ಯ. ಆರೋಗ್ಯ ಇದ್ರೆ ಯಾವತ್ತಾದ್ರೂ ದೇವರು ನಮ್ಗೆ ಏನಾದ್ರೂ ಕೊಡ್ಲಿಕ್ಕೆ ಸಾಧ್ಯ. ಆರೋಗ್ಯದ ಇಲ್ಲ ಏನ್ ಕೊಟ್ಟರು ಅದನ್ನ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಆಂಬ್ಯುಲೆನ್ಸ್ ಸೇವೆ ವರ್ಷ ಮತ್ತೆ ನಾವೆಲ್ಲ ಬೆಂಗಳೂರಿಗೆ ನಾಗರಾಜ್ ಕಳಿಸ್ರಿ ಆಂಬ್ಯುಲೆನ್ಸ್ ಅಂದ್ರೆ ಕಳ್ಸಕ್ ಆಗಲ್ಲ. ನಾವು ಅದ್ರ ಒಂದು ಲಿಮಿಟೇಷನ್ ತಿಳ್ಕೋಬೇಕು.
ಯಾಕಂದ್ರೆ ಇವತ್ತು ನಾಗರಾಜ್ ಅವರು ಆಂಬುಲೆನ್ಸ್ ನಡೆಸ್ತಾ ಇದ್ದಾರೆ, ನಮ್ಮಲ್ಲಿ ಯಾರಾದ್ರೂ ಏನಾದ್ರು ತೊಂದರೆ ಇದ್ರೆ ನಾಗರಾಜ್ ಅವರು ಆಂಬುಲೆನ್ಸ್ ಕಳಿಸ್ರಿ ಅಂತ ಹೇಳಿ ನಾವು ಹೇಳಿಕ್ ಆಗಿಲ್ಲ. ಇದಕ್ಕೆ ತನ್ನದೇ ಆದಂತ ಇತಿಮಿತಿ ಇರ್ತದೆ ಆಂಬುಲೆನ್ಸ್. ಇವರು ವ್ಯಾಕ್ಸಿನೇಷನ್ ಲಸಿಕೆ ಹಾಕುವಂತ ಕಾರ್ಯಕ್ರಮ ಮತ್ತು ಹೆಲ್ತ್ ಕ್ಯಾಂಪ್, ನಮ್ಮ ಆರೋಗ್ಯ ಶಿಬಿರಗಳು ಮಾಡಲಿಕ್ಕೆ ಮಾತ್ರ ಇದನ್ನು ಉಪಯೋಗ ಮಾಡಬೇಕು. ನಾವು ಯಾವ್ದು ನಮ್ಮ ಮನೆಯಲ್ಲಿ ಆರಾಮಿಲ್ಲ, ನಾವು ಇನ್ನೊಂದು ಆಸ್ಪತ್ರೆಯಿಂದ ಕರ್ನೂಲ್ಗೆ, ಬೆಂಗಳೂರಿಗೆ, ಹೈದರಾಬಾದ್ಗೆ ಶಿಫ್ಟ್ ಮಾಡ್ತೀವಿ, ನಾವು ಆಂಬುಲೆನ್ಸ್ ಕಳಿಸ್ರಿ ಅಂತ ಹೇಳಿದ್ದು ಕೇಳಿದಾಗ ಅವರು ಕಳಿಸಲಿಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ದುಃಖ ಆಗಬಾರದು. ಇದು ಸಾರ್ವಜನಿಕರ ಸೇವೆಗೆ ನಮ್ಮ ಏರಿಯಾದಲ್ಲಿ ಮಾತ್ರ ಇದು ಉಪಯೋಗ ಮಾಡುವಂತ ಕೆಲಸ. ಇದು ಬಹುಶಃ ದಕ್ಷಿಣ ಭಾರತದಲ್ಲಿ ನಮ್ಮ ಸಾಹೇಬ್ ಹೇಳ್ತಾರೆ 12 ಆಂಬುಲೆನ್ಸ್ಗಳು ಕೊಟ್ಟಿದ್ದಾರೆ. ಅದರಲ್ಲಿ ರಾಯಚೂರು ಒಂದು ದಕ್ಷಿಣ ಭಾರತದಲ್ಲಿ ನೋಡಿ, ನಮ್ಮ ರಾಯಚೂರಿನ ಜನರು ಎಷ್ಟು ಪುಣ್ಯವಂತರು. ದಕ್ಷಿಣ ಭಾರತದಲ್ಲಿ 12 ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆಲ್ಲ 6 ರಾಜ್ಯಗಳಲ್ಲಿ 12 ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ರಾಯಚೂರಿನ ಆಂಬುಲೆನ್ಸ್ ಒಂದು ಅಂತ ಹೇಳಿ ನಮಗೆ ತಿಳಿಸಿದ್ರೆ ಬಹಳ ಸಂತೋಷ ಆಗ್ತದೆ. ಅವರ ಹೃದಯ ವೈಶಾಲ್ಯ ನಮ್ಮ ವಿಸ್ತಾರ ಸಂಸ್ಥೆಯವರು ನಾವು ಮೆಚ್ಚಲೇಬೇಕು. ಅವರು ರಾಯಚೂರಿಗೆ ಕೊಡ್ಬೇಕು. ಅದು ನಮ್ಮ ನಾಗರಾಜ್ ಭಾರತ ಸಮಾಜದ ಸೇವೆ ಕಳಕಳಿ ಇರಬೇಕು. ಸುಮ್ಮನೆ ಯಾರು ಆಂಬುಲೆನ್ಸ್ ಕೊಟ್ಟು ನಾವ್ ಯಾರು ಹೋಗ್ತೀವಿ, ಯಾವ್ದು ದೊಡ್ಡ ಆಸ್ಪತ್ರೆ ಕೊಡ್ತೀವಿ, ರಿಕ್ಷಿ ಕೊಡ್ತೀವಿ, ಒಬ್ಬರಿಗೆ ಕೊಡ್ತೀವಿ ಅಂದ್ರೆ ಆಗಂಗಿಲ್ಲ. ಅವ್ರ ಬಗ್ಗೆ ಅವ್ರಿಗೆ ಸಮಾಜದ ಕಾಳಜಿ ಇರಬೇಕು, ಸಮಾಜದ ಸೇವೆ ಮಾಡುವಂತ ಬುದ್ಧಿ ಇರಬೇಕು. ಇವೆರಡು ಇದ್ರೆ ಮಾತ್ರ ಇಂತಹ ಕೆಲಸ ಕಾರ್ಯಗಳು ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಅಂತ ವ್ಯಕ್ತಿನ ಸೂಕ್ತವಾದ ವ್ಯಕ್ತಿಗೆ ಈ ಒಂದು ಆಂಬುಲೆನ್ಸ್ ದಾನ ಮಾಡಿದ್ದಾರೆ ಅಂದ್ರೆ ತಪ್ಪಾಗಿತ್ತು. ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಶಾಸಕನಾಗಿ ನಾನು ನಮ್ಮ MP ಅವರು ಬಸವನಗೌಡರು ಈ ಸಂಸ್ಥೆ ವತಿಯಿಂದ ಬಾಲ್ಕಿ ಆಸ್ಪತ್ರೆಗೆ ಮತ್ತು ಆಂಬುಲೆನ್ಸ್ ನಡೆಸಲಿಕ್ಕೆ ಯಾವ ಸಹಾಯ ಬೇಕೋ ಎಲ್ಲ ಸಹಾಯಗಳನ್ನು ಮಾಡಲಿಕ್ಕೆ ನಾವು ಯಾವತ್ತೂ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಬಯಸ್ತೇವೆ. ಯಾಕಂದ್ರೆ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಖರ್ಚು ಮಾಡೋದ್ರ ಮಾಮೂಲಿ ಮಾತಲ್ಲ. ಇದು ಯಾರು ಹೇಳಿದ್ರು ಆಗಂಗಿಲ್ಲ. ಸಾಫ್ಟ್ವೇರ್ ಕಂಪನಿ ಡಾಕ್ಟರ್ಗೆ ಸಂಬಳ ಇರೋದ್ರೆ ಒಂದು 20 ಇರ್ತದೆ. ಅದರಲ್ಲಿ ಎಲ್ಲ ದುಡಿದೆಲ್ಲ ಇದಕ್ಕೆ ಹಾಕಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾವೆಲ್ಲರೂ ಸಾರ್ವಜನಿಕರು ಕೈ ಜೋಡಿಸ್ಬೇಕು. ಇಂಥ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಇರೋದೇ ನಮಗೆ ಒಂದು ಬಹಳ ಪುಣ್ಯ ಅಂತ ಹೇಳಿ. ಅತಿಥಿಯಾಗಿ ಮಾತನಾಡಿದ ಮಾಜಿ ಸಂಸದ BV ನಾಯಕ್ ಮಾತನಾಡಿ, ಆರೋಗ್ಯ ಕ್ಷೇತ್ರದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಸೇವೆ ನೀಡುತ್ತಿವೆ. ಆದರೂ ಬಡವರಿಗೆ ಅಗತ್ಯ ತುರ್ತು ಸೇವೆ ಒದಗಿಸಲು ಡಾಕ್ಟರ್ ನಾಗರಾಜ್ ಬಾಲಕಿ ನೇತೃತ್ವದಲ್ಲಿ ಸೇವಾ ಸಂಪರ್ಕ ಟ್ರಸ್ಟ್ ಮುಂದಾಗಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಹೆಚ್ಚು ಹೆಚ್ಚು ಆರೋಗ್ಯ ಸೇವೆಗಳು ಜನರಿಗೆ ದೊರೆತಾಗ ಮಾತ್ರ ಆರೋಗ್ಯ ಸುಧಾರಣೆ ಸಾಧ್ಯವಿದೆ ಎಂದರು. ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುವಂತ ಕೆಲಸ ಮಾಡಿದಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಈಗ ಹೇಳಿರುವಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ವಿ. ಇವತ್ತು ಲಾಭಾಂಶದಲ್ಲಿ ಬಹಳಷ್ಟು ಕಾರ್ಪೊರೇಟ್ ಸಂಸ್ಥೆಗಳು ಈ ಸೇವೆ ಮಾಡಿ ಸಾಮಾಜಿಕ ಸೇವೆ ಮಾಡಲಿಕ್ಕೆ ಇವತ್ತು ವಿಶೇಷವಾಗಿ ಸಾಮಾಜಿಕ ವಲಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂತ ಗಣನೀಯವಾದ ಸುಧಾರಣೆ ಸರ್ಕಾರ ಆಗಿಲ್ಲ. ಶಿಕ್ಷಣ ವಿಚಾರ ಕೊಟ್ಟರೆ, ಎಜುಕೇಶನ್ ಕೊಟ್ಟರೆ ಸರ್ಕಾರಗಳು ಹೇಳಿಕೊಡುವಂಥ ಸಾಧನೆಯನ್ನ ದೇಶದಲ್ಲಿ ರಾಜ್ಯದಲ್ಲಿ ಮಾಡಿಲ್ಲ. ಅದಕ್ಕಾಗಿ ಸಾಮಾಜಿಕ ಸೇವೆ ಸಂಸ್ಥೆಗಳು ಮುಂದೆ ಬಂದಾಗ ಇವತ್ತು ಆರೋಗ್ಯ ಗುಣಮಟ್ಟ ಮತ್ತು ಶಿಕ್ಷಣ ಗುಣಮಟ್ಟ ಸುಧಾರಣೆ ಸಾಧ್ಯ ಆಗ್ತದೆ. ಆದರೆ ವ್ಯವಹಾರಿಕವಾಗಿ ಆಗಿರುವಂತಹ ಈಗಿನ ಪ್ರೊಫೆಷನ್ ಅಂದ್ರೆ ಈಗ ಡಾಕ್ಟರ್ ಇರ್ಬೋದು ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳು ಏನಂದ್ರೆ ವ್ಯಾಪಾರಕ್ಕಾಗಿ ಸಂಸ್ಥೆಗಳನ್ನು ನಡೆಸ್ತಾರೆ. ಆದರೆ ನಮ್ಮ ಡಾಕ್ಟರ್ ಬಾಕಿಯವರು ಸಮಾಜ ಸೇವೆಗೋಸ್ಕರ ಮುಂದೆ ಬಂದು ಇವತ್ತು ಇದಕ್ಕೆ ಕೈಗೂಡಿಸಿ ಇವತ್ತು ಕೆಲಸ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅವರೆಲ್ಲರ ಏನು ಸಂಯೋಜನೆ ನಮ್ಮ ವಿಸ್ತಾರ ಪ್ರಯಾಣಿಸಿರುವುದು ನಮ್ಮ ಸೇವಾ ಸಂಪರ್ಕ ಪ್ರಶ್ನವಾಗಿರ್ಬೋದು ಮತ್ತು ಇದು ನಮ್ಮ ಭಾರತೀಯ ಜನತಾ ಪಕ್ಷದ ಅಂಗಸರು ಪರಿವಾರ ಸಂಸ್ಥೆ ಅಂತ ಹೇಳಿ ಯಜಮಾನ ಹೇಳಿದ್ರು. ಅವೆಲ್ಲ ನಮ್ಮ ಡಾಕ್ಟರ್ ಬಾಕಿಯವರ ಶ್ರಮ ನಮ್ಮ ಸಮಾಜಕ್ಕೆ ನಗರಕ್ಕೆ ಜಿಲ್ಲೆಗೆ ಅವರ ಸೇವೆ ಈ ಒಂದು ಸುಧಾರಿಸುವಂತಹ ವ್ಯಾನ್ ಜೊತೆಗೆ ಆರೋಗ್ಯ ಸೇವೆ. ಕಾರ್ಯಕ್ರಮದಲ್ಲಿ ವಿಸ್ತಾರ ಸಂಸ್ಥೆಯ ರಾಜಣ್ಣ, ಮಾಜಿ ಶಾಸಕ ಬಡನ್ಗೌಡ ಬ್ಯಾಗ್ವಟ್, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಷಣ್ಮುಖಪ್ಪ ವೆಂಕಟಾಪುರ, ಡಾಕ್ಟರ್ ನಾಗರಾಜ್ ಬಾಲ್ಕಿ ಸೇರಿದಂತೆ ಅನೇಕ ಗಣ್ಯರು, ವೈದ್ಯರು, ಸಾರ್ವಜನಿಕರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ರಕ್ತ ನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ ಹಾಗೂ SDP ಸಿಂಗಲ್ ಡೋನರ್ ಪ್ಲಾಟಿನಸ್ ಸೇವೆ ಲಭ್ಯವಿರುತ್ತದೆ. 24 ಗಂಟೆಗಳ ಕಾಲ ಸೇವೆ ಲಭ್ಯವಿರುತ್ತದೆ.
ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಮೊಬೈಲ್ 9019210234. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, dandruff cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಹಾ, ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ದುಬಾರಿ ದರದಲ್ಲಿ ಪ್ರಯಾಣ ಬೆಳೆಸುತ್ತಿದ್ದೀರಾ? ಸಮಯಕ್ಕೆ ಸರಿಯಾಗಿ ಕೆಲಸಗಳಿಗೆ ಹೋಗಲು ಆಗುತ್ತಿರವೇ? ಯೋಚಿಸಬೇಡಿ. ಮಹಾನಗರ ಪಾಲಿಕೆಗಳಲ್ಲಿ ಯಾವ ರೀತಿಯಾಗಿ ಆನ್ಲೈನ್ ಅಥವಾ ಮೊಬೈಲ್ ಮೂಲಕ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡುತ್ತೀರೋ ಅದೇ ರೀತಿಯಾಗಿ ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿಯೂ ಸಹ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ಹೇಗಂತೀರಾ? ಈಗಲೇ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ.
369cap.com. ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cap.com. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886975566. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ ಸುಕ್ಷೇತ್ರ ಪೂರ್ವಾಪುರ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ಏಪ್ರಿಲ್ 12ರಂದು ದವನದ ಹುಣ್ಣಿಮೆ ಅಂಗವಾಗಿ ವಿಶೇಷ ಪೂಜೆ, ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಹನುಮೇಶ್ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶ್ರೀ ದತ್ತಾತ್ರೇಯ ಇವರ ಅವತಾರ ಶ್ರೀ ಪಾದವಲ್ಲಭ ತಪೋಭೂಮಿಯಾಗಿರುವ ಕುರ್ವಾಪುರಕ್ಕೆ ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸಹಸ್ರಾರು ಭಕ್ತರು ಆಗಮಿಸುತ್ತಿದ್ದಾರೆ. ಮೂಲಭೂತ ಸೌಕರ್ಯಗಳು ಇಲ್ಲದೆ ಭಕ್ತರು ತೊಂದರೆ ಅನುಭವಿಸುತ್ತಿದ್ದಾರೆ. ಕೃಷ್ಣಾ ನದಿಗೆ ಸೇತುವೆ ನಿರ್ಮಾಣ ಕಾಮಗಾರಿ ಇನ್ನೂ ಅಪೂರ್ಣವಾಗಿಯೇ ಉಳಿದಿದೆ. ಬೇಸಿಗೆಯಿಂದ ಕೃಷ್ಣಾ ನದಿ ದಾಟಿ ಹೋಗಲು ತಾತ್ಕಾಲಿಕ ರಸ್ತೆ ವ್ಯವಸ್ಥೆ ಮಾಡಲಾಗಿದೆ. ಭಕ್ತರು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕು. ನಾಗಾರ್ಜುನ ರೆಡ್ಡಿ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ಆಯೋಜಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡೆಯಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಮನ್ ಉಪಸ್ಥಿತರಿದ್ದರು. ಮಂದಿರವರೆಗೆ ಹೋಗುವಂತೆ ಒಂದು ಕ್ರಮವಾದ ಕಾರ್ಯವನ್ನು ಮಾಡಿದ್ದಾರೆ. ಈ ಒಂದು ಪೂರ್ಣಿಮೆ ಬಹಳ ವಿಶೇಷ ಪೂರ್ಣಿಮೆ ಸರ್. ನಮಗೆಲ್ಲ ಗೊತ್ತಿರ್ಬೋದು, ಸುತ್ತಮುತ್ತ ನೂರಾರು ಮಂದಿರಗಳಲ್ಲಿ ರಥೋತ್ಸವ ನಡೆಯುತ್ತೆ ಸರ್. ಈ ಒಂದು ಪೂರ್ಣಿಮೆ ದಿವಸ ಹೀಗಾಗಿ ಈ ಒಂದು ಪವಿತ್ರ ದಿನ ಪೂರ್ಣಿಮೆ ದಿನದಂದು ನಾವು ಈ ಒಂದು ಪೂಜಾ ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೂ ಕೂಡ ಅಂತಾರಾಜ್ಯ ರಾಜ್ಯಗಳ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಮತ್ತು ತಮಿಳುನಾಡಿನಿಂದ ಭಕ್ತಾದಿಗಳು ಬರ್ತಾರೆ. ಅವರು ಮೊದಲಿನ ಸಮಸ್ಯೆ ಹಾಸ್ಪಿಟಲ್ ಹೋಗಿ ಅಲ್ಲಿ ಕಾರ್ಯದಲ್ಲಿಟ್ಟು ಅಲ್ಲಿಂದ ಅನುಕೂಲ ಮುಖಾಂತರ ಹೋಗ್ತಾ ಇದ್ದೀವಿ. ಈ ಸಲ ನದಿ ನೀರು ಕಡಿಮೆ ಆಗಿದ್ದರಿಂದ ನಾವು ನೋಡ್ಕೊಂಡು ಬಂದು ದಾರಿ ವ್ಯವಸ್ಥೆ ಮಾಡಿದ್ದೀವಿ. ನಾವೆಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ. ಯಾಕಂದ್ರೆ ನೂರಾರು ವರ್ಷಗಳ ಇತಿಹಾಸ ಇರುವಂತ ತಪೋಭೂಮಿ ಸರ್. ಶ್ರೀಪಾದ ದತ್ತಾತ್ರೇಯ ಪ್ರಥಮ ಅವತಾರ ಶ್ರೀಪಾದ ಸ್ವಾಮಿಗಳ ತಪೋಭೂಮಿ ಸರ್ ಅಲ್ಲಿ. ಹಾಗಾಗಿ ನಾವು ತಮ್ಮ ಮುಖಾಂತರ ಎಲ್ಲ ಭಕ್ತಾದಿಗಳು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರೂ ಬಂದು ಸ್ವಾಮಿಗಳ ದರ್ಶನ ಮಾಡಿಕೊಂಡು ಆ ಒಂದು ಕ್ಷೇತ್ರವನ್ನ ವೀಕ್ಷಣೆ ಮಾಡಬೇಕಂತ ಹೇಳಿ ನಾವು ಎಲ್ಲ ಭಕ್ತಾದಿಗಳ ಪರವಾಗಿ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮಾಡಬೇಕಂತಿದ್ದೀವಿ. ಅಲ್ಲಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಅಲ್ಲೇನು ಮಠದ ಅರ್ಚಕರು ಏನಿಲ್ಲ ಸರ್, ಚೆನ್ನಾಗಿ ನಮ್ಮ ಸುತ್ತಮುತ್ತಲ ಭಾಗದಲ್ಲಿ ಇನ್ನೊಂದು ಚೆನ್ನಾಗಿ ಆಗಲಿ ಅಂತ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರ. ನಾವೆಲ್ಲರೂ ಸರ್ ರಥೋತ್ಸವ ಜೀರ್ಣೋದ್ಧಾರ ಆಗ್ಬೇಕು ಸರ್. ಭಕ್ತಾದಿಗಳು ಬಂದ್ರೆ ಜೀರ್ಣೋದ್ಧಾರ ಆಗ್ತದ. ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸಿಗ್ತವೆ. ನಾವು ಇಷ್ಟು ವರ್ಷ ಹೋಗ್ತಾ ಇದ್ದೀವಿ, ಮೂಲಭೂತ ಸೌಕರ್ಯಗಳನ್ನು ಇಲ್ಲ ಸರ್ ಅಲ್ಲಿ. ಯಾಕಂದ್ರೆ ಶೌಚಾಲಯಗಳಲ್ಲಿ ಹೆಣ್ಮಕ್ಳು ಬಂದ್ರೆ ವಸ್ತ್ರ ಚೇಂಜ್ ಮಾಡೋದು ಇಲ್ಲ ಸರ್. ನಾವು ಕಮಿಟಿಯವ್ರ ಹತ್ರ ನಾವು ಚರ್ಚೆ ಮಾಡಿದ್ದೀವಿ. ಅವ್ರ ಹತ್ರ ಅವರು ಇಲ್ಲಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾನ್ಯ ಶಾಸಕರು ಕೂಡ ಗಮನ ಹರಿಸಬೇಕು. ಗ್ರಾಮದ ಶಾಸಕರು ಗಮನ ಹರಿಸಿ ಅಲ್ಲಿ ಬಹಳ ವರ್ಷಗಳು ಸರ್ ತಾವೆಲ್ಲ ಗೊತ್ತಿರ್ಬೋದು. ಆಪರೇಷನ್ ಇದ್ದಾಗ ಗೊತ್ತಿರ್ಬೋದಾಗಿದೆ ಸರ್. ಸುಮಾರು ವರ್ಷಗಳಾಗಿ ಇದುವರೆಗೆ ಕೆಲಸ ಆಗಿದೆ. ಅವ್ರ ಸ್ಫೂರ್ತಿ ಆಗಿದೆ ಸರ್. ನಾವು ಬೇಡ್ಕೊಂಡಂತ ಆಗ್ತಾ ಇದೆ ಸರ್. ನಮಗೆ ಅವರ ಅಲ್ಲಿ ಹೋಗಿ ಬಂದ್ರೆ ಶಾಂತಿ ಸಿಗ್ತಾ ಇದೆ, ನೆಮ್ಮದಿ ಸಿಗ್ತಾ ಇದೆ. ಬಹಳಷ್ಟು ಜನ ಭಕ್ತಾದಿಗಳು ಅದೇ ಹೇಳ್ತಾ ಇದ್ದಾರೆ ಸರ್. ಒಳ್ಳೆ ಸ್ಥಾನ ಇದೆ, ಎಲ್ಲರ ಬಂದ್ರೆ ಒಳ್ಳೆದಾಗ್ತದೆ. ನಾವೆಲ್ಲ ಸೇರ್ಕೊಂಡು ಮಾಡೋಣ. ಯಾಕಂದ್ರೆ ಬಹಳ ಜನ ಗೊತ್ತಿರಬೇಕಿಲ್ಲ ಇದು ರೋಡಿನ ವ್ಯವಸ್ಥೆ ಮಾಡಿದ್ವಿ ಸರ್. ಮುಂಚೆ ಈಗ ಮಕ್ಕಳಿಂದ ಆಂಧ್ರ ಪ್ರದೇಶದಿಂದ ಹಂಗೆ ಹೋಗ್ಬೇಕಾಗಿತ್ತು. ಈಗ ಹಂಗಾಗಿ ನಾವು ರಾಯಚೂರವರಿಗೆ ಸಮೀಪ ಆಗಲಿ ಅಂತ ಹೇಳಿ ನಾವು ಡೈರೆಕ್ಟ್ ಈಗ ತಾತ್ಕಾಲಿಕ ಒಂದು ಬ್ರಿಡ್ಜ್ ಬರೋದು ಒಂದು ದಾರಿ ನಿರ್ಮಾಣ ಮಾಡಿದ್ವಿ, ಮೊರಮ್ ಹಾಕಿ. ಹಂಗಾಗಿ ನಾವು ಸುತ್ತಮುತ್ತ ಎಲ್ಲ ನಮ್ಮ ರಾಯಚೂರು ಜನ ಆಗಲಿ, ಯಾದಗಿರಿ ಆಗಲಿ, ಶಾಪುರ ಆಗಲಿ, ಸದ್ದೂರು ಆಗಲಿ ಹಿಂಗೆ ಹೋಗೋಕ್ಕೆ ನಾವು ಒಂದು ಅವಕಾಶ ಮಾಡಿ ಕೊಟ್ಟಿದ್ವಿ ಸರ್. ಹಂಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕಂತೇಳಿ ನಾವು ಮಾಧ್ಯಮದ ಮುಖಾಂತರ ಇದು ಮಾಡ್ತಾ ಇದ್ದೀವಿ ಸರ್. ಶನಿವಾರ 12/4/2025 ಮಧ್ಯಾಹ್ನ ಪ್ರಸಾದ. ತಾಲೂಕು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ರಾಯಚೂರು ಭಾರತ ಜ್ಞಾನ ವಿಜ್ಞಾನ ಸಮಿತಿ ರಾಯಚೂರು ಸಂಯುಕ್ತ ಆಶ್ರಯದಲ್ಲಿ ರಾಯಚೂರು ತಾಲೂಕಿನ ಆಯ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 8 ಕೇಂದ್ರಗಳಲ್ಲಿ ಬೇಸಿಗೆ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪೇಂಟಿಂಗ್, ವಿಜ್ಞಾನದ ಚಟುವಟಿಕೆ, ಹಾಡು, ಕತೆ ಕಟ್ಟುವುದು, ಚಿತ್ರಕಲೆ, ಪರಿಸರದ ಪರಿಚಯ ವಿಷಯಗಳ ಕುರಿತು ಚಟುವಟಿಕೆಯ ರೂಪದಲ್ಲಿ ಮಕ್ಕಳಿಗೆ ತಿಳಿಸಲಾಯಿತು.
ಈ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭವನ್ನು ಸಗಮಕುಂಟ ಶಾಲೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಗೂ ಹಾಗೂ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಡಾಕ್ಟರ್ ಈರಣ್ಣ ಕೋಸಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಯಚೂರು ಮಾತನಾಡಿ, ವಿದ್ಯಾರ್ಥಿಗಳು ಸದಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಉತ್ತಮ ರೀತಿಯಲ್ಲಿ ನಡೆಸಲು ಹಾಗೂ ಮಾನಸಿಕ ಸದೃಢಗೊಳ್ಳಲು ಅವರಲ್ಲಿ ಶೈಕ್ಷಣಿಕ ಚಿಂತನೆ ಹಾಗೂ ವೈಜ್ಞಾನಿಕ ಮನೋಭಾವ ಮೂಡಲು ಇಂತಹ ಶಿಬಿರಗಳು ಬಹಳ ಅನುಕೂಲವಾಗುತ್ತಿದ್ದು, ಇಲಾಖೆಯ ಜೊತೆಗೆ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಆಯೋಗದಲ್ಲಿ 8 ಕೇಂದ್ರಗಳಲ್ಲಿ ಈ ಶಿಬಿರಗಳನ್ನು ನಡೆಸುವ ಮೂಲಕ ವಿದ್ಯಾರ್ಥಿಗಳು ಶಾಲೆಯ ಕಡೆ ಆಕರ್ಷಣೆ ಆಗಲು ಹಾಗೂ ವಿದ್ಯಾಭ್ಯಾಸ ಬಹಳ ಖುಷಿಯಾಗಿ ಕಲಿಯಲು ಇಂಥ ಶಿಬಿರಗಳು ಸಹಕಾರಿಯಾಗುತ್ತವೆ ಎಂದು ತಿಳಿಸಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಶಿಕ್ಷಕರು ಸ್ವಯಂ ಸ್ಫೂರ್ತಿಯಿಂದ ಭಾಗವಹಿಸಿ ಮಕ್ಕಳಿಗೆ ಕಲಿಕಾ ಪ್ರಕ್ರಿಯೆಯನ್ನು ಹೆಚ್ಚಿಸಿಕೊಳ್ಳಲು ಶ್ರಮಿಸುವ ಎಲ್ಲರಿಗೂ ಅಭಿನಂದಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಕ್ಕಳು ಮಾಡಿದ ಚಟುವಟಿಕೆಗಳನ್ನು ವೀಕ್ಷಿಸಿದರು. ಹಾಗೂ BGS ಇವರಿಂದ ದಿನಾಂಕ 5ನೇ ತಾರೀಕುರಿಂದ 9ನೇ ತಾರೀಕುವರೆಗೆ ಅಂದರೆ ಇವತ್ತಿನವರೆಗೆ ನಡೆದಂತಹ ಒಂದು ಕಲಿಕಾ ಚಟುವಟಿಕೆ ಕಾರ್ಯಕ್ರಮ ಅಥವಾ ಬೇಸಿಗೆ ಸಂಭ್ರಮದ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದಿದೆ. ಇಲ್ಲಿ ಮಕ್ಕಳಿಗೆ ಸೃಜನಶೀಲತೆಯನ್ನು ಬೆಳೆಸೋದಕ್ಕೆ ಅವ್ರಿಗೆ ಕೆಲವು ಕ್ರಾಫ್ಟ್ ಮತ್ತು ಡ್ರಾಯಿಂಗ್ ಪೇಪರ್ಗಳನ್ನು ಕೊಟ್ಟು ಒಳ್ಳೆಯ ರೀತಿಯಿಂದ ಅನುಕೂಲ ಮಾಡಿಸಿಕೊಟ್ಟಿದ್ದಾರೆ. ಆ ಮೂಲಕ ಪರಿಸರದ ಹಾಡುಗಳನ್ನು ಹಾಡೋದ್ರ ಮೂಲಕ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ ಮತ್ತು ತಮ್ಮಲ್ಲಿ ಇರುವಂಥ ಕಲೆಯನ್ನು ವ್ಯಕ್ತಪಡಿಸ್ತಾ ಅವರು ಬೇರೆ ಬೇರೆ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ಇದು ತರಗತಿಯನ್ನು ಶಾಲೆಗೆ ಬಿಟ್ಟಂಥ ಮಕ್ಕಳನ್ನು ಒಂದು ಶಾಲೆ ಕಡೆಗೆ ಕರೆತರಲಿಕ್ಕೆ ಒಂದು ಮುಖ್ಯವಾದ ಚಟುವಟಿಕೆ ಇರ್ತದೆ. ಅವರನ್ನ ಮಾಡುತ್ತಾ ಕಲಿ ಅನ್ನೋದಕ್ಕೆ ಒಂದು ಪ್ರೇರಣೆ ನೀಡುವುದರ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ರಾಯಚೂರು ತಾಲೂಕಿನ ಸುಮಾರು 10 ಕೇಂದ್ರಗಳಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಕಲಿಕೆಯಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಭಾಗವಹಿಸಿದ್ದಾರೆ. ಎಲ್ಲ ಕಡೆಗೆ ಕನಿಷ್ಠ ಅಂದರೆ ಒಂದು 20ರಿಂದ 30 ಜನ ಬಂದಿದ್ದಾರೆ. ಇದನ್ನು ನೋಡಿದರೆ ನಮಗೊಂದು ಸಂತೋಷ ಆಗ್ತದೆ. ಮುಂದೆ ಶಾಲೆಯನ್ನು ಬಿಡಲಾರ್ದಂಗೆ ಅವರು ಮುಂದೆ ಶಾಲೆಗೆ ಬರಲಿಕ್ಕೆ ಒಂದು ಪ್ರೇರಣಾತ್ಮಕ ಕಾರ್ಯಕ್ರಮ ಇದಾಗಿರೋದು ಇದು ತುಂಬ ಸಂತೋಷವನ್ನುಂಟು ಮಾಡಿದೆ. ಇಲ್ಲಿ ಕ್ರಿಯಾಶೀಲ ಶಿಕ್ಷಕರು ಒಂದು 50 ಜನರ ಒಂದು ತಂಡ ಇದೆ. ಆ ತಂಡದಲ್ಲಿ ಕೆಲಸ ಮಾಡಿದಂತಹ ಒಂದು ನಮ್ಮ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರು ನಮ್ಮ ಮುಂದಿನ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಅಂದರೆ ನಮ್ಮ ಸೇತುಬಂಧ ಕಾರ್ಯಕ್ರಮದ ಮೂಲಕ ಅವ್ರನ್ನ ಚಟುವಟಿಕೆಯಲ್ಲಿ ಇದು ಮಾಡಿ FLN ಅಂದರೆ ಮೂಲ ಕಲಿಕಾ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲಿಕ್ಕೆ ನಾವು ಪ್ರೇರಣೆ ಇದಾಗಿರ್ತದ ಅಂತ ಹೇಳ್ತಾ ಮಾತುಗಳು. ನಂದೇಶ್ವರಿ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಗಮಕುಂಟಿನಲ್ಲಿ ಈ ಬೇಸಿಗೆ ಶಿಬಿರದಲ್ಲಿ ನಾವು ಕ್ಯಾಪ್ ಕಟಿಂಗ್ ಕಲ್ತ್ಕೊಂಡಿದ್ದೀವಿ, ನೀರಾಟ ಕಲ್ತ್ಕೊಂಡಿದ್ದೀವಿ, ಮತ್ತು ಬಾಲ್, ಶಟಲ್ ಕಾಕ್, ಕ್ಯಾರಮ್ ಬೋರ್ಡು ಇವೆಲ್ಲ ಕಲ್ತ್ಕೊಂಡಿದ್ದೀವಿ. ನಾವು ಈಗ ಫ್ಲವರ್ ಒಂದು ಮಾಡಿದ್ದೀವಿ ಮತ್ತು ಅದು ಜಿಮ್ಕೆ ಒಂದು ಅದು ಕಟ್ ಮಾಡಿದ್ದೇನೆ, ಕನ್ನಡದಾಗ ಇಟ್ಟಿದ್ದೇನೆ, ಅದು ತಿರ್ಸಿವಿ, ಅದು ಓಡ್ದಂಗೆ ಕಾಣಿಸುತ್ತೆ. ಅದೊಂದು ಆಶ್ರಮದಲ್ಲಿ ಅದು ತರಬೇಕು ಅಂದ್ಕೊಂಡಿದ್ದೆ. ಕ್ಲಾಸಲ್ಲಿ ಕುಂತು ಪಾಠ ಕೇಳ್ತಿದ್ವಿ, ಸ್ವಲ್ಪ ಬೋರಿಂಗ್ ಅನಿಸಿತ್ತು ದಿನ ಕೂಡಬೇಕಂದ್ರೆ. ಆದರೆ ಈ 4 ದಿನ ಈ ಬೇಸಿಗೆ ಶಿಬಿರದಲ್ಲಿ 4 ದಿನ ಫುಲ್ಲು ಖುಷಿಯಾಗಿದೆ. ಯಾಕಂದರೆ ಇದು ಎಲ್ಲ ಆಟಗಳು, ಈ ಫ್ಲವರ್ಸು, ಈ ಕಟ್ಟಿಂಗ್ ಎಲ್ಲ ಮಾಡ್ಸೋಕ್ಕೆ ಫುಲ್ ಖುಷಿಯಾಗಿದೆ. ಅಷ್ಟೇ. ನನ್ನ ಹೆಸರು ನವಿತಾ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಗಮಕುಂಟ. ನಾವು ಬೇಸಿಗೆ ಶಿಬಿರದಲ್ಲಿ ನಾವು ಇಸ್ಟಿಕಲ್ ಸ್ಟಾರ್ಟ್ ಆಗಿ 5 ದಿವಸ ಆಯಿತು. 5 ದಿವಸದಲ್ಲಿ ಫಸ್ಟ್ನೇ ದಿನ ಪೇಪರ್ ಕಟ್ಟಿಂಗ್ ಮತ್ತು ಫುಟ್ಬಾಲ್, ಶಟಲ್ ಕಾಕ್, ನೀರಾಟ ಎಲ್ಲ ಆಡಿದ್ದೇವೆ. ಮತ್ತು ಪೇಪರ್ ಕಟ್ಟಿಂದ ನಾವು ಫ್ಲವರ್ ಮಾಡಿದ್ದೇವೆ. ದಿನ ಕ್ಲಾಸಲ್ಲಿ ಪಾಠಗಳನ್ನು ಕೇಳಿ ಬೋರ್ ಆಗ್ತಿತ್ತು. ಬಟ್ ಇನ್ನು ಈ 4 ದಿವಸದಲ್ಲಿ ಟೀಚರ್ಸ್ ನಮ್ಮ ಜೊತೆ ಫ್ರೆಂಡ್ಸ್ ಆಗಿ ಆಟಗಳನ್ನು ಆಡಿಸಿದ್ದಾರೆ. ಮತ್ತು ಗೆದ್ದಿದ್ದಕ್ಕೆ ಪ್ರೈಸ್ ಕೊಟ್ಟಿದ್ದಾರೆ, ಗೆದ್ದಿದ್ದಕ್ಕೆ ಚಾಕ್ಲೇಟ್ಸ್ ಮತ್ತು ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಬೇಸಿಗೆ ಶಿಬಿರದಲ್ಲಿ ನಾವು ಜಾಸ್ತಿ ಸಂತೋಷಪಟ್ಟಿದ್ದು, ಖುಷಿಯಾಗಿ ಈ ಬೇಸಿಗೆ ಶಿಬಿರವನ್ನು ಆನಂದಿಸಿದ್ದೇವೆ. ಇಷ್ಟು ಹೇಳಿ ಮಾತುಗಳು. ಇವಾಗ ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ನೀರನ್ನು ಜಾಸ್ತಿ ಉಪಯೋಗ ಮಾಡುತ್ತಾರೆ. ಇವಾಗ ನಾವು ಜಾಸ್ತಿ ನಮ್ಗೆ ಎಷ್ಟು ಅವಸರ ಇದ್ರೆ ಅಷ್ಟೇ ನೀರನ್ನು ಯೂಸ್ ಮಾಡಬೇಕು, ಜಾಸ್ತಿ ವ್ಯರ್ಥ ಮಾಡಬಾರ್ದು. ಇವಾಗ ನಮಗೆ ನೀರು ಇದ್ದಾಗ ಯೂಸ್ ಮಾಡ್ತೀವಿ, ಆಮೇಲೆ ನೀರು ಸಿಗ್ಲಾದಾಗ ಅವಾಗ ನಾವೇನು ಮಾಡಬೇಕು, ಒಂದು ಬಾಟಲ್ 500 ರೂಪಾಯಿ ಲೀಟ್ರ್ ಆದರೆ ಆದಮೇಲೆ ನಾವು ಸ್ನಾನ ಮಾಡಲು, ಊಟ ಮಾಡಲು, ಆಹಾರ ಮಾಡಿಕೊಳ್ಳಲು ಹೆಂಗೆ ಊಟ
ವ್ಯರ್ಥ ಮಾಡಬೇಕು. ಇವಾಗ ನಾವು ನೀರನ್ನು ಉಳಿಸಿದ್ರೆ ಮತ್ತು ಗಿಡಗಳನ್ನು ಬೆಳೆಸಿದ್ರೆ ಆಮೇಲೆ ನಮಗೆ ನೀರು ಸಿಗ್ತಾವೆ. ಅದಕ್ಕಾಗಿ ಯಾರು ನೀರನ್ನು ಜಾಸ್ತಿ ವ್ಯರ್ಥ ಮಾಡಬಾರ್ದು. ನೀರೇ ಅತ್ಯಮೂಲ್ಯವಾದ ಆಸ್ತಿ. ಹೆಸರು ವಿಜಯಲಕ್ಷ್ಮಿ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ಉಸಾಯಿ ಪ್ರಾಶಾಲೆ ಸಗಮಕುಂಟ. ನಾನು 5ನೇ ದಿನ ಶಾಲೆಗೆ ಬಂದಿದ್ದೇನೆ. ನನಗೆ ಇದು ಮಾಡಿದ್ರಂದರೆ ಚಲೋ ಕಟಿಂಗ್ ಮಾಡಿಸಿದ್ರಿ ಸರ್. ನಮ್ಗೆ ಇದು ಆಟ ಆಡಿಸಿದ್ರಿ. 200 ರೂಪಾಯಿ ಪ್ರೈಸ್ ಇಟ್ಟಿದ್ರಿ ಸರ್. ನೀರಿನ ಆಟದಲ್ಲಿ ಸಂರಕ್ಷಣೆ, ನೀರಿನ ಆಟದಲ್ಲಿ 200 ರೂಪಾಯಿ ಪ್ರೈಸ್ ಇಟ್ಟರೆ ನಮ್ಗೆ 200 ರೂಪಾಯಿ ಕೊಟ್ಟಿದ್ರಿ ಸರ್. ಹಿಂಗೆ ಮುಂದೆ ಮಾಡಬೇಕಂತ ವಿನಂತಿಸಿದ್ವಿ. ನೀರು ಉಳಿಸ್ಬೇಕು ಅಂತ ಅವಾಗ 1000 ರೂಪಾಯಿಗೆ 1 ಲೀಟರ್ ಇದ್ದು ಸರ್. ಈಗ ನಮ್ಗೆ ಜಗ್ಗಿ ಇರಬೇಕಂತ. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ಸೈಯದ್ ಹಫೀಜುಲ್ಲಾ ಹಾಗೂ ರಾಘವೇಂದ್ರ, ಶಾಲೆಯ ಮುಖ್ಯೋಪಾಧ್ಯಾಯರು ಸೇರಿದಂತೆ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿದ್ದರು. ಮಹಾನಗರ ಪಾಲಿಕೆಯಿಂದ ನಗರದ ವಾರ್ಡ್ ನಂಬರ್ 2ರ ಜನತಾ ಕಾಲೋನಿಯಲ್ಲಿ ಕಸ ವಿಂಗಡಣೆ ಮಾಡಿ ಬಂಡಿಗೆ ಕಸ ಕೊಡಲಿಕ್ಕೆ ಹಸಿರು ನೀಲಿ ಬಣ್ಣದ ಬಕೆಟ್ಗಳನ್ನು ಮನೆಗಳಿಗೆ ವಿತರಣೆ ಮಾಡಲಾಯಿತು. ಮಹಾನಗರ ಪಾಲಿಕೆ ಸದಸ್ಯ ಜಯಣ್ಣ ಅವರು ಬಕೆಟ್ ವಿತರಿಸಿ ಮಾತನಾಡಿ, ನಗರದ ಸ್ವಚ್ಛತೆಯನ್ನು ಕಾಪಾಡಲು ಪ್ರತಿ ಮನೆಗಳಿಗೆ ಕಸ ಸಂಗ್ರಹಿಸುವ ಬಕೆಟ್ಗಳನ್ನು ನೀಡಲಾಗುತ್ತಿದೆ. ಸಾರ್ವಜನಿಕರು ಒಣ ಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸಿ ನೀಡಬೇಕೆಂದರು. ಸ್ವಚ್ಛತೆ ಕಾಪಾಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಲು ಸಾಧ್ಯವಾಗಲಿದೆ. ಮಹಾನಗರ ಪಾಲಿಕೆ ಜೊತೆಗೆ ಸಾರ್ವಜನಿಕರು ಕೈ ಜೋಡಿಸಬೇಕೆಂದರು. ನಾವು ಬಳಸ್ತೀವಿ, ಅವುಗಳನ್ನು ವೇಸ್ಟೇಜ್ ಏನು ಮಾಡ್ತೀವಿ ಅದನ್ನು ಈ ಗ್ರೀನ್ ಡಬ್ಬಿಯಲ್ಲಿ, ಹೌದಲ್ಲ, ಈ ಗ್ರೀನ್ ಡಬ್ಬಿಯಲ್ಲಿ ಶೇಖರಣೆ ಮಾಡಿಡಬೇಕು. ಮತ್ತು ಕಸ ಏನು ಉತ್ಪಾದನೆ ಆಗ್ತದೆ ಅದನ್ನು ನೀಲಿ ಡಬ್ಬಿಯಲ್ಲಿ ಹಾಕಿಡಬೇಕು. ಇದನ್ನು ಬಂಡಿ ಬಂದರೆ ಬಂಡಿಗೆ ಕೊಡಬೇಕು, ಆಟೋ ಟಿಪ್ಪರ್ ಬಂದರೆ ಆಟೋ ಟಿಪ್ಪರ್ ಕೊಡಬೇಕು. ಕಾರಣಾಂತರಗಳಿಂದ ಯಾವತ್ತಾದರೂ ಒಂದು ದಿವಸ ಬಂಡಿಯವನು ಬರಲಿಲ್ಲ ಅಥವಾ ಆಟೋ ಟಿಪ್ಪರ್ ಅವನು ಬಂದಿಲ್ಲ, ಸಂಡೆ ಅಂಥ ಸಮಯದಲ್ಲಿ, ರಜಾ ಅಂಥ ಸಮಯದಲ್ಲಿದ್ದರೆ ಅದನ್ನು ಮತ್ತೆ ಒಯ್ದು ಎಲ್ಲ ಕಡೆ ಹಾಕ್ಬಾರ್ದು, ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಒಟ್ಟಾರೆ ಮಹಾನಗರ ಪಾಲಿಕೆ ಪ್ರಯತ್ನ ಮಾಡಿರುವಂಥದ್ದು ನಿಮ್ಮ ಬಡಾವಣೆಯನ್ನು ಸ್ವಚ್ಛವಾಗಿತ್ತು. ಜನತಾ ಕಾಲೋನಿ ನಮ್ಮ ಬಡಾವಣೆ ಸ್ವತಃ ಇದ್ದರೆ ರೋಗ ರುಜಿನಗಳು ಬರೋದಿಲ್ಲ ಅಂಥೇಳಿ ಒಂದು ಆಶಯದೊಂದಿಗೆ ಇವತ್ತು ಮಹಾನಗರ ಪಾಲಿಕೆ ಪ್ರಯತ್ನ ಮಾಡಿದೆ. ವಾರ್ಡಿನ ತುಂಬ 2,000 ಅಂದರೆ 1,000 ಮನೆಗಳಿಗೆ ಇವತ್ತು ಸಾಂಕೇತಿಕವಾಗಿ ಕೊಡಬೇಕಂತೇಳಿ ಜನತಾ ಕಾಲದಿಂದ ನಾವು ಪ್ರಾರಂಭ ಮಾಡಿದ್ವಿ. ನಾವೇ ಇದನ್ನು ಹೇಳ್ಬೇಕನ್ನೋದೇನಿಲ್ಲ, ಅಕ್ಕಪಕ್ಕದವರಿಗೆ ನೀವು ಕೂಡ ಹೇಳಬೇಕು. ಹೇಳೋ ಮೂಲಕ ಜನತಾ ಕಾಲೋನಿಯ ಮತ್ತು ವಾರ್ಡ್ ನಂಬರ್ 2ನ್ನು ಸ್ವಚ್ಛವಾಗಿಡಲಿಕ್ಕೆ ಏನು ಪ್ರಯತ್ನ ಬೇಕೋ ಆ ಪ್ರಯತ್ನ ನೀವು ಕಾಲೋನಿ ಅನ್ನುವಂಥ. ಈ ಸಂದರ್ಭದಲ್ಲಿ ಜನತಾ ಕಾಲೋನಿಯ ನಿವಾಸಿಗಳು ಹಾಗೂ ಮುಖಂಡರು, ಮಹಾನಗರ ಪಾಲಿಕೆ ಸಿಬ್ಬಂದಿಯವರು ಭಾಗವಹಿಸಿದ್ದರು. ಶ್ರೀ ಭಾವನಾ ಋಷಿ ಭದ್ರಾವತಿ ಜಯಂತಿ ಅಂಗವಾಗಿ ಪದ್ಮಶಾಲಿ ಸಮಾಜದಿಂದ ಸಾರ್ವಜನಿಕರಿಗೆ ಮಜ್ಜಿಗೆ ವಿತರಣೆ ಕಾರ್ಯ ಶ್ಲಾಘನೀಯ ಎಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಕೇಶಾಂತಪ್ಪ ಹೇಳಿದರು. ಅವರು ನಗರದ ನಿಜಶರಣ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ಪದ್ಮಶಾಲಿ ಸಮಾಜದಿಂದ ಶ್ರೀ ಭಾವನಾ ಋಷಿ ಭದ್ರಾವತಿ ಜಯಂತಿ ಅಂಗವಾಗಿ ಆಯೋಜಿಸಿದ್ದ ಮಜ್ಜಿಗೆ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಾಮಾಜಿಕ ಕಾರ್ಯಕ್ರಮದಲ್ಲಿ ಪದ್ಮಶಾಲಿ ಸಮಾಜವು ಯಾವತ್ತೂ ಮುಂದಿದೆ. ಸಾಮಾಜಿಕ ಚಿಂತನೆ ಯಾರೋ ಹೇಳಿದರೆ ಬರೋದಲ್ಲ, ಅದು ತಾನಾಗಿಯೇ ಅಳವಡಿಸಿಕೊಂಡಾಗ ಮಾತ್ರ ಸಮಾಜ ಉದ್ಧಾರವಾಗುತ್ತದೆ ಎಂದರು. ಪದ್ಮಶಾಲೆ ಸಮಾಜ ವತಿಯಿಂದ ಮತ್ತು ಅದರ ಒಳಬರುವಂಥ ಸಮುದಾಯಗಳ ವತಿಯಿಂದ ಹಮ್ಮಿಕೊಂಡಿರುವಂಥ ಅನೇಕ ಈ ಒಂದು ಬೇಸಿಗೆ ಸಮಯದಲ್ಲಿ ಎಲ್ಲರಿಗೆ ಮಜ್ಜಿಗೆ ಕುಡಿಸುವಂಥ ಒಂದು ಯೋಜನೆ ಇಟ್ಕೊಂಡು ಇವತ್ತೇನು ಉದ್ಘಾಟನೆ ಮಾಡಿದ್ದಾರೆ ಅದು ಅದಕ್ಕೆ ನಾನು ಮೊದಲಿಗೆ ಅವರ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಪದ್ಮಶಾಲಿ ಸಮಾಜ ಅನೇಕ ಸಮಾಜಮುಖಿ ಕೆಲಸಗಳು ಕಾರ್ಯಗಳು ಮಾಡ್ತಾಯಿದ್ದು ಇಡೀ ಸಮಾಜದಲ್ಲಿ ಎಲ್ಲರಿಗಿಂತ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಆಸಕ್ತಿ ವಹಿಸಿ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅನೇಕ ಜಯಂತಿಗಳು ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದು ಭಾಳ ಸಂತೋಷ ಅನಿಸ್ತದೆ. ಇವತ್ತು ಎಲ್ಲರೂ ಸೇರಿ ಸಾರ್ವಜನಿಕರಿಗೆ ಮಜ್ಜಿಗೆ ಕೊಡುವಂಥ ಒಂದು ಕಾರ್ಯಕ್ರಮ ಸಮಾಜದ ವತಿಯಿಂದ ಅದಕ್ಕಾಗಿ ನಾವು ಇಡೀ ಸಮಾಜದ ಎಲ್ಲ ಹಿರಿಯರನ್ನು, ಯುವಕರನ್ನು, ಮಹಿಳೆಯರನ್ನು ಎಲ್ಲರೂ
ನಾವು ಪದ್ಮಶಾಲಿ ಸಮಾಜದ ವತಿಯಿಂದ ಇವತ್ತು ನಮ್ಮ ಕುಲದೇವರಾದ ಭಾವನಋಷಿ ಜಯಂತಿ ಇರುತ್ತದೆ. ಅದರ ಅಂಗವಾಗಿ ಇವತ್ತು ಸಾರ್ವಜನಿಕರಿಗೆ ಮಜ್ಜಿಗೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಸಹಕರಿಸಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ತೀವಿ. ಆತ್ಮೀಯ ಬಂಧುಗಳೇ, ರಾಯಚೂರು ನಗರದಲ್ಲಿ ಕಳೆದ 2 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಮ್ಮ ಪದ್ಮಶಾಲಿ ಸಮಾಜದ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು. ದಿನದಿಂದ ದಿನಕ್ಕೆ ಪ್ರತಿ ವರ್ಷ ಈ ಒಂದು ಸೇವಾ ಕಾರ್ಯಕ್ರಮ ಯಶಸ್ವಿಯಾಗ್ತಾ ಇದೆ. ಇದಕ್ಕೆಲ್ಲ ಸಮಾಜದ ಬಂಧುಗಳು, ಸಾರ್ವಜನಿಕರು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಸಹಕಾರ ನೀಡಬೇಕಾಗಿದೆ. ಈ ಸಂದರ್ಭದಲ್ಲಿ ನಾನು ಮತ್ತು ಸಹಕಾರ ನೀಡಿರುವಂಥ ಎಲ್ಲ ಭಕ್ತಾದಿಗಳಿಗೆ, ಮಾರ್ಕಂಡೇಶ್ವರ ಭಕ್ತಾದಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು ಮತ್ತು ಮೀಡಿಯಾ ಸ್ನೇಹಿತರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಈ ಒಂದು ಮಜ್ಜಿಗೆ ವಿತರಣೆ ಕಾರ್ಯಕ್ರಮದ ಅಂಗವಾಗಿ ಶುಭಾಭಿನಂದನೆಗಳು. ಜೈ ಭಾರತ್. ಕಾರ್ಯಕ್ರಮದಲ್ಲಿ ಪದ್ಮಶಾಲಿ ಸಮಾಜದ ಅಧ್ಯಕ್ಷ ರೇಣುಗುಂಡ್ಲ ಗೋವಿಂದರಾಜ್, ಸಮಾಜದ ಉಪಾಧ್ಯಕ್ಷ ವೆಂಕಟೇಶ್, ಕಾರ್ಯದರ್ಶಿ ಗದ್ದೆ ಸೂರ್ಯನಾರಾಯಣ, ಸಮಾಜದ ಹಿರಿಯರಾದ ಭಂಡಾರಿ ಮಲ್ಲಿಕಾರ್ಜುನ, ಪುಲಿಪಾಟಿ ನಾಗೇಶ್, ಕಾಂಚಣಂ ಬಸವರಾಜ್, ಸುಂದರರಾಜ್, ಕೊಳಗಂಟಿ ಬೂದ್ಯಪ್ಪ, ಯುವಕ ಸಂಘದ ಅಧ್ಯಕ್ಷರಾದ ಚಿನ್ನಿ ಮುನಿಚಂದ್ರ, ಕಾರ್ಯದರ್ಶಿ ಕರ್ಲಿ ಪ್ರಭು, ಸೀಲಬೇರಿ ನಾಗರಾಜ್, ಕೋಡಗಂಟಿ ನಿಜಗುಣ, ತಿರುಮಲೇಶ್, ಯುವ ಮುಖಂಡ ಕರ್ಲಿ ನಾರಾಯಣ, ಮೆಡಿಕಲ್ ನರಸಿಂಹ ಹಾಗೂ ಮಹಿಳಾ ಅಧ್ಯಕ್ಷೆ ಜೊನ್ನಮ್ಮ ಗಾಯತ್ರಿಮ್ಮ, ಮಹಿಳಾ ಕಾರ್ಯದರ್ಶಿ ಹೊನ್ನಮ್ಮ ವನಜ, ಮಹಿಳಾ ಮುಖಂಡರಾದ ಪೇನುಗೊಂಡ್ಲ ರತ್ನ, ಗದ್ದೆ ರಾಧಮ್ಮ, ಕಾಂಚಣಂ ಪಾರ್ವತಮ್ಮ, ಸರಳಮ್ಮ ಹಾಗೂ ಇನ್ನಿತರ ಸಮಾಜದ ಮುಖಂಡರು ಭಾಗವಹಿಸಿದರು. ಮೂವತ್ಮೂರು ಕೆವಿ ಜವಾಹರ್ ನಗರ ಸಬ್ ಸ್ಟೇಷನ್ ಎದುರುಗಡೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ಟ್ರಸ್ಟ್ ಮತ್ತು ಕಲ್ಯಾಣ ಕರ್ನಾಟಕ ಹಿತರಕ್ಷಣಾ ಸೇನೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೀರಿನ ಅರವಟ್ಟಿಕೆಯನ್ನು ಪ್ರಾರಂಭಿಸಲಾಯಿತು. ಪೊಲೀಸ್ ಇಲಾಖೆಯ ನಿವೃತ್ತಿ ಕೆ ಮಹಾದೇವಪ್ಪ ಮತ್ತು ಆರ್ ಹನುಮಂತು ಇನ್ ಕೇಬಲ್ ಇವರು ಪೂಜಾ ಕಾರ್ಯಕ್ರಮ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಾರ್ಡ್ ನಂಬರ್ 21ರ ನಗರಸಭೆ ಸದಸ್ಯರಾದ ಎನ್ ಕೆ ನಾಗರಾಜ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಆತ್ಮೀಯ ಒಂದು ಅರವಟ್ಟಿಗೆ ಕಾರ್ಯಕ್ರಮವನ್ನು ಬಡಾವಣೆಯ ಆತ್ಮೀಯರಾದಂತಹ ಎಸ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ನಮ್ಮ ಸುತ್ತಮುತ್ತಲಿನ ಬಡಾವಣೆ ಹಿರಿಯರು ಹಾಗೂ ನಮ್ಮ ಆತ್ಮೀಯರು, ನಮ್ಮ ಮಾವನವರು ಎಲ್ಲರೂ ಸೇರಿಕೊಂಡು ನಮ್ಮ ವಾರ್ಡ್ ನಂಬರ್ 21ರಲ್ಲಿ ಇನ್ನು ಪ್ರತಿ ವರ್ಷದಂತೆ ಬೇಸಿಗೆ ಕಾಲದಲ್ಲಿ ಏನು ಸಾರ್ವಜನಿಕರಿಗೆ ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕಂತೇನು ನೀರಿನ ಅರವಟ್ಟಿಗೆಯನ್ನು ಪ್ರಾರಂಭ ಮಾಡಿದಿರಲ್ಲ ಅವರಿಗೆ ಮೊಟ್ಟ ಮೊದಲಾಗಿ ಧನ್ಯವಾದ ತಿಳಿಸುತ್ತಾ, ಅದೇ ರೀತಿಯಾಗಿ ಏನು ಪ್ರತಿ ವರ್ಷ ಬೇಸಿಗೆ ಕಾಲ ಈ ವರ್ಷ ಅಂತರೂ ನಾವಂತೂ ನೋಡ್ತಾ ಇದ್ದೀವಿ, ಬೇಸಿಗೆ ಇನ್ನಷ್ಟು ಜಾಸ್ತಿ ಆಗ್ತಿದೆ. ದಯಮಾಡಿ ರಾಯಚೂರಿನ ಜನರು ಪ್ರತಿಯೊಬ್ಬರೂ ಎಲ್ಲ ಜಾನುವಾರುಗಳಿಗೂ ಪಕ್ಷಿ ಪ್ರಾಣಿಗಳಿಗೂ ನೀರನ್ನು ತಾವು ಉಣಿಸುವ ಕಾರ್ಯಕ್ರಮ ಮಾಡಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ವೆಂಕಟೇಶ್ವರಿಗೂ ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಂತ ಹೇಳ್ತಾ ನಾನು ಇನ್ನೋರ್ವ ಅತಿಥಿಗಳಾದ ಪಿ ಚಂದ್ರಶೇಖರ್ ಮಾಸ್ಟರ್ ಇವರು ಮಾತನಾಡಿ, ರಾಯಚೂರು ಜಿಲ್ಲೆಯ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವುದರಿಂದ ಸಾರ್ವಜನಿಕರಿಗಾಗಿ ನೀರಿನ ವ್ಯವಸ್ಥೆ ಮಾಡಿರುವುದು ತುಂಬಾ ಒಳ್ಳೆಯ ಕೆಲಸ. ಇಂತಹ ಸಾರ್ವಜನಿಕ ಮುಖ್ಯ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇರುವ ವೆಂಕಟೇಶ್ ಸಿದ್ದಪ್ಪ ಅವರ ಕಾರ್ಯ ಶ್ಲಾಘಿಸಿದರು. ಕಾರ್ಯಕ್ರಮ ನಿರೂಪಣೆಯನ್ನು ಎಸ್ ಹುಲಿಗೆಪ್ಪ ಇವರು ಮಾಡಿದರು. ಜೆ ಅಂಜನ್ ಕುಮಾರ್ ಇವರು ವಂದಿಸಿದರು. ಈ ಸಂದರ್ಭದಲ್ಲಿ ಪಿ ಅಮರೇಶ್, ಆರ್ ಆಂಜನೇಯ, ಬಿಜೆಪಿ ಮುಖಂಡ ರಾಮ್ ಪ್ರಸಾದ್, ಬಿ ಗೋವಿಂದ್, ಪಿ ಆಶಣ್ಣ, ಜೆ ಬೋಳಬಂಡಿ, ಶಂಕರ್, ಬಿಜೆಪಿ ಮುಖಂಡರು ವಿಜಯಕುಮಾರ್, ಮುನಿಸ್ವಾಮಿ, ನರೇಂದ್ರ ಕುಮಾರ್, ನರಸಿಂಹರು ಮಾಚರ್ಲ, ಮಲ್ಲಿಕಾರ್ಜುನ್, ಚಂದ್ರ ಭಂಡಾರಿ,
HK ರವಿಕುಮಾರ್, ವೀರೇಶ್ ತಾಯಪ್ಪ ಇತರರು ಉಪಸ್ಥಿತರಿದ್ದರು. ನಮ್ಮ ದೇಶದ ಪ್ರಮುಖ ಧರ್ಮಗಳಲ್ಲಿ ಜೈನ ಧರ್ಮವು ಒಂದು. ಈ ಧರ್ಮವನ್ನು ಬೋಧಿಸುವ ಮಹಾಪುರುಷರಿಗೆ ತೀರ್ಥಂಕರ ಎನ್ನುತ್ತಾರೆ. ಅವರಿಗೆ ಜೀನ್ ಎಂಬ ಹೆಸರು ಇದೆ. ಜೀನ್ ಎಂದರೆ ರಾಗ, ದ್ವೇಷಗಳನ್ನು ಗೆದ್ದವನು ಎಂದರ್ಥ. 24ನೇ ತೀರ್ಥಂಕರಾಗಿರುವಂತಹ ವರ್ಧಮಾನ್ ಮಹಾವೀರ್ ಶಾಂತಿ ಪ್ರಿಯ ಮಹನೀಯರು ಆಗಿದ್ದರು. ಮಹಾವೀರರು ಕ್ರಿಸ್ತಪೂರ್ವ 599ನೇ ಇಸ್ವಿಯಲ್ಲಿ ಸಿದ್ಧಾರ್ಥ ಮಹಾರಾಜ ಮತ್ತು ತ್ರಿಶೂಲಾದೇವಿ ಮಗನಾಗಿ ಕುಂಡಲಾಪುರದಲ್ಲಿ ಜನಿಸಿದರು. ಅವರು ಬಾಲ್ಯದಿಂದಲೂ ಜ್ಞಾನ, ಭಾವೈಕ್ಯತೆ, ಸೇವಾ ಮನೋಭಾವನೆಯನ್ನು ರೂಢಿಸಿಕೊಂಡಿದ್ದರು. ವಿಶೇಷವಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನು ರೂಢಿಸಿಕೊಂಡಿದ್ದರು. ಮಹಾವೀರರು ಅಹಿಂಸೆ, ಸತ್ಯ, ಬ್ರಹ್ಮಚರ್ಯ, ಅಪರಿಗ್ರಹಗಳೆಂಬ ಪಂಚಶೀಲ ತತ್ವಗಳಿಂದ ಜನರನ್ನು ಉದ್ಧರಿಸಿದರು. ರಾಜ ಮನೆತನದಲ್ಲಿ ಹುಟ್ಟಿದವರು ಸಿರಿ ಸಂಪತ್ತುಗಳಿಗೆ ಅಂಟಿಕೊಳ್ಳದೆ ತಮ್ಮ 30ನೇ ವಯಸ್ಸಿನಲ್ಲಿ ದೇಶ ಸಂಚಾರ ಮಾಡಿ ದೇಶದ ಸಮಸ್ಯೆಗಳನ್ನು ಅರಿತುಕೊಂಡು ಸುಮಾರು 12 ವರ್ಷ ಘೋರ ತಪಸ್ಸು ಮಾಡಿ ಕೇವಲ ಜ್ಞಾನಿ ಎಂಬ ದಿವ್ಯ ಜ್ಞಾನವನ್ನು ಹೊಂದಿದರು. ಇವರ ಒಂದು ಮಹತ್ವದ ಅಂಶವೇನೆಂದರೆ ನೀನು ಬದುಕು, ಇತರರನ್ನು ಬದುಕಲು ಬಿಡು ಎಂಬ ಮಹಾ ವೀರವಾಣಿಯು ವಿಶ್ವಶಾಂತಿಗೆ ಅಪೂರ್ವ ಕೊಡುಗೆಯಾಗಿದೆ. ನೀನು ಬದುಕುವುದು ನಿನ್ನ ಹಕ್ಕು, ಆದರೆ ಇತರ ಬದುಕನ್ನು ಕಿತ್ತುಕೊಂಡು ಅವರ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡುವುದು ಅಧಿಕಾರ ನಿನಗಿಲ್ಲ. ನಮಗಿಲ್ಲ ಎಂಬುದು ಮಹಾವೀರ ಅತಿ ದೊಡ್ಡ ಸಂದೇಶ. ಜೊತೆಗೆ ಜನರು ಅಹಿಂಸೆ ನಿಜವಾದ ಮಾನವ ಧರ್ಮ ಎಂದು ಹೇಳುವುದರ ಮೂಲಕ ಶಾಂತಿ ಮಂತ್ರವನ್ನು ಜಪಿಸಿದರು. ತಮ್ಮ ಪಂಚಶೀಲ ತತ್ವಗಳಿಂದ ಜನರಲ್ಲಿ ಏಕತಾ ಭಾವನೆಯನ್ನು ಉಂಟು ಮಾಡಿದರು. ಮಹಾವೀರರ ಉಪದೇಶ ಜಾತಿ ಮತ ಪಂಥಗಳಿಗೆ ಮೀರಿದ್ದು ಸರ್ವ ಜನರು ಸಮಾನರು ಎಂದು ಹೇಳಿ ವಿಶ್ವಶಾಂತಿಯ ಮೂಲ ಪುರುಷ ಮಹಾವೀರ ಎಂದರು. ವಿಚಾರವನ್ನ ಮೈಗೂಡಿಸಿಕೊಳ್ಳುವಂತ ಮಾನವರ ಮೂಲ ಹೆಸರು ವರ್ತಮಾನ. ಅಂದ್ರೆ ತಂದೆ ತಾಯಿಯವರು ಮಗು ಹುಟ್ಟಿದ 5 ದಿನಕ್ಕೋ 11 ದಿನಕ್ಕೋ 20 ದಿನಕ್ಕೋ ನಾಮಕರಣ ಮಾಡ್ತಾರಲ್ಲ, ದೊಡ್ಡದಾಗಿ ಹಾಕ್ತಾರಲ್ಲ, ಆ ಮೂಲ ಹೆಸರು ವರ್ತಮಾನ. ತದನಂತರ ಅವರು ಬೆಳೆಯುತ್ತ ಜೀವನದಲ್ಲಿ ಬಾಲ್ಯದಲ್ಲಿ ಅಗಾಧವಾದ ಭಕ್ತಿ, ಭಾವನೆ, ಭಾವನೆಗಳನ್ನ ರೂಢಿಸಿಕೊಂಡು ನಂತರ ವಿಶೇಷವಾಗಿ ಒಬ್ಬ ಮಹಾರಾಜನ ಮನೆತನದ ಮಹಾರಾಜ ಹುಟ್ಟಿ ಯುವರಾಜನಾಗಿ ಆತ ಜೀವನ ಸಾಗಿಸಬಹುದಾಗಿದೆ. ಆದರೆ ಆ ದೇವರು ಕೊಟ್ಟ ಹೊರಹೋಗಿರುವ ಗೊತ್ತಿಲ್ಲ. ಆತನಲ್ಲಿ ಭಕ್ತಿಯ ಪ್ರಾರ್ಥನೆ ಭಾವನೆಯನ್ನು ರೂಢಿಸಿಕೊಂಡಿದ್ದ. ಬಹುಶಃ ಆಗಿನ ಸಂದರ್ಭದಲ್ಲಿ ಅವರು 23ನೇ ತೀರ್ಥಂಕ ಪಾರ್ಶ್ವನಾಥ, 24ನೇ ತೀರ್ಥಂಕ ಮಾವೀರರು. ಸಮಾಜದಲ್ಲಿ ಅಶಾಂತಿ, ಅನ್ಯಾಯ, ಅಧರ್ಮ ಇರುವಂತಹ ಸಂದರ್ಭದಲ್ಲಿ ಜನಿಸಿದಂತ ಇವರು ನಾವೇನಾದರೂ ಈ ಸಮಾಜಕ್ಕೆ ಕೊಡಬೇಕಲ್ಲ, ಶಾಂತಿ, ಧರ್ಮ, ಅವರ ಬದುಕುವ ಹಕ್ಕನ್ನು ಕಸಿದುಕೊಳ್ಳುವ ಹಕ್ಕು ಯಾರಿಗಿರುವುದಿಲ್ಲ ಅಂತ ನಾವು ಸುಖವಾಗಿ ಜೀವನ ಸಾಗಿಸುತ್ತಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರದು, ಬದುಕಿ ಬದುಕುವ ಅವಕಾಶ ಮಾಡಿಕೊಟ್ಟಿರುವಂತಹ ಮೂಲ ತತ್ವವನ್ನು ಹೇಳಿದಂತ ಮಾರ್ಗಕ್ಕೆ ವಿಶೇಷವಾಗಿ ಅಹಿಂಸೆ, ಆಸ್ತಿ, ಧರ್ಮ, ಶಾಂತಿಯ ಮೂಲ ಮಂತ್ರವನ್ನ ಪಂಚಶೀಲ ತತ್ವಗಳನ್ನ ಅಳವಡಿಸಿಕೊಂಡು ಜನಸಾಮಾನ್ಯರಲ್ಲಿ ಧರ್ಮದ ಅಂದ್ರೆ ಏನು, ಆಪತ್ಕಾಲದಲ್ಲಿ ಇದ್ದವರಿಗೆ ಸಹಾಯ ಮಾಡುವುದೇ ಧರ್ಮ, ಆಪತ್ಕಾಲದಲ್ಲಿ ಇದ್ದವರಿಗೆ ಸಹಾಯ ಮಾಡುವುದೇ ಧರ್ಮ. ಹೌದಾ? ಸಹಾಯವಂತ ವ್ಯಕ್ತಿಗೆ ಸಹಕರಿಸಿ ಸಹಾಯ ಮಾಡಿ ಜೀವನ ನಡೆಸುವುದೇ ಧರ್ಮ. ಅದು ನಿಜವಾದ ಧರ್ಮ. ಅದಕ್ಕೆ ನನ್ನ ಬಸವಣ್ಣ ದೈವದ ಧರ್ಮ, ಯಾವ ದೈವ ಎರಡು ಸಕಲ ಪ್ರಾಣಿಗಳಲ್ಲಿ ದೈವ ಧರ್ಮದ ಮೂಲವೇ. ಹಾಗೆ ಕ್ರಿಸ್ತಪೂರ್ವ 299ರಲ್ಲಿ ಜನಿಸಿದಂತ ಆ ಮಾನವ ತೀರ್ಥಂಕರು ನೀವು ಬದುಕರೆ ಇನ್ನೊಬ್ಬರಿಗೆ ಬದುಕುವ ಅವಕಾಶ ಮಾಡಿಕೊಂಡಿರುವಂತಹ ಪಂಚಶೀಲ ತತ್ವಗಳು ಇಟ್ಟುಕೊಂಡು ಸರ್ವ ಜನಾಂಗರಿಗೂ ಒಳ್ಳೆಯದನ್ನ ಬೆಳೆಸಿ ಇಡೀ ವಿಶ್ವಕ್ಕೆ ಶಾಂತಿಯ ಮೂಲ ಮಂತ್ರಗಳಂತ ಮಹಾಪುರುಷ ವರ್ಧಮಾನ್ ಮಾವೀರ ಅಂತವರ ವಿಚಾರಗಳನ್ನ ಇನ್ನೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ ಈ ಒಂದು ಧರ್ಮಾಧಿಕಾರಿಗಳು, ನಮ್ಮ ಸೋದರರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಸಾಹಿತ್ಯ ಅದನ್ನು ಆತ್ಮೀಯವಾದ ವಂದನೆ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಾಯಿಬಾಬಾ ಮಂದಿರದ ಧರ್ಮಾಧಿಕಾರಿ ಶ್ರೀ ಸಾಯಿ ಕಿರಣ್ ಆದೋನಿ ಮಾತನಾಡಿದರು. ಮಹಾವೀರ್ ಜಯಂತಿ ಅವರ ವಿಚಾರಗಳನ್ನು ಆಚರಣೆ ಹಿನ್ನೆಲೆಯನ್ನು
ಜೊತೆಗೆ ಅವರ ಸಂದೇಶಗಳನ್ನು ಬಿರಾದರ್ ಅವರು ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಪ್ರತಿಯೊಬ್ಬ ಮಹನೀಯರ ಆದರ್ಶ ಗುಣಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ಯಾವ ರೀತಿಯಾಗಿ ಸಾಯಿಬಾಬಾ ಸಂಕಷ್ಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಜನರ ಸೇವೆಗೆ ಮುಂದಾಗಿದ್ದರು, ಹಾಗೆ ಮಹಾವೀರರು ಸಹ ಆ ಒಂದು ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ಇದ್ದ ಜನರಿಗೆ ಸೇವೆಯನ್ನು ಮಾಡಿದಂತಹ ಮಾನ್ಯ ವ್ಯಕ್ತಿ ಎಂದು ಹೇಳಿದರು. ಶ್ರೀಮತಿ ಚಂದ್ರಕಲಾ ಸ್ವಾಗತಿಸಿದರು. ಪ್ರಭು ವಂದಿಸಿದರು. ಈ ಸಂದರ್ಭದಲ್ಲಿ ನಟವರ್ಲಾಲ್ ಕಂಬ್ಳೇಕರ್, ರಮೇಶ್ ಕಂಬ್ಳೇಕರ್, ಸಾಯಿಬಾಬಾ ಮಂದಿರದ ಸದ್ಭಕ್ತರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಗವಾನ್ ಮಹಾವೀರ್ ಜಯಂತಿ ಪುತ್ಥಳಿಗೆ ಗಣ್ಯರಿಂದ ಮಾಲಾರ್ಪಣೆ, ಡಾಕ್ಟರ್ ಶಿವರಾಜ್ ಪಾಟೀಲರಿಂದ ಮೆರವಣಿಗೆಗೆ ಚಾಲನೆ. ಭಗವಾನ್ ಮಹಾವೀರರ ಮಾರ್ಗದರ್ಶನ ಸಮಾಜಕ್ಕೆ ದಾರಿದೀಪ, ಸುರೇಶ್ ವರ್ಮಾ. ಜೈನ ದಿಗಂಬರ ಬಸದಿಯಲ್ಲಿ ಭಗವಾನ್ ಮಹಾವೀರ ಜಯಂತಿ ಆಚರಣೆ. ಹೆಲ್ತ್ ಮೊಬೈಲ್ ವಾಹನಕ್ಕೆ ಚಾಲನೆ, ಜನರ ಆರೋಗ್ಯ ರಕ್ಷಣೆ ಮಾಡುವ ಸೇವೆ ಹಿರಿದು ಡಾಕ್ಟರ್ ಶಿವರಾಜ್ ಪಾಟೀಲ್. ಸುಕ್ಷೇತ್ರ ಕುರುವಾಪುರದಲ್ಲಿ ಶ್ರೀ ದತ್ತಾತ್ರೇಯ ದೇವರಿಗೆ ಏಪ್ರಿಲ್ 12ರಂದು ವಿಶೇಷ ಪೂಜೆ, ಹನುಮೇಶ್. ತಾಲೂಕಿನ 5 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 8 ಕೇಂದ್ರಗಳಲ್ಲಿ ಬೇಸಿಗೆ ಸಂಭ್ರಮ ಕಾರ್ಯಕ್ರಮ. ವಾರ್ಡ್ ನಂಬರ್ 2ರಲ್ಲಿ ಕಸ ವಿಂಗಡಿಸಿ ನೀಡುವ ಬಕೆಟ್ಗಳ ವಿತರಣೆ. ಶ್ರೀ ಭಾವನಾ ಋಷಿ ಭದ್ರಾವತಿ ಜಯಂತಿ ಅಂಗವಾಗಿ ಮಜ್ಜಿಗೆ ವಿತರಣೆ. ಪದ್ಮಸಾಲಿ ಸಮಾಜದ ಕಾರ್ಯ ಶ್ಲಾಘನೀಯ, ಕೇಶಾಂತಪ್ಪ. 33 ಕೆವಿ ಜವಾಹರ್ ನಗರ್ ಸಬ್ ಸ್ಟೇಷನ್ ಎದುರುಗಡೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ಟ್ರಸ್ಟ್ ಮತ್ತು ಕಲ್ಯಾಣ ಕರ್ನಾಟಕ ಹಿತರಕ್ಷಣಾ ಸೇವೆ ವತಿಯಿಂದ ನೀರಿನ ಅಳವಡಿಕೆ ಮತ್ತು ವಿಶ್ವಶಾಂತಿಯ ಮೂಲಪುರುಷ ಮಹಾವೀರ ಡಾಕ್ಟರ್ ಬಿರಾದರ್. ವಾರ್ತೆಗಳನ್ನು ಪ್ರಯೋಜಿಸಿದವರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಯಚೂರು. ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಹಾ ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.